Hello, energetic and enthusiastic students and future chemistry toppers. ಹೇಗಿದ್ದೀರಾ ಎಲ್ಲರೂ? Welcome you all to PW Kannada 9th and 10th channel and to the batch Abhimanyu. And we are dealing with carbon and compounds chapter lecture number 9 ನಲ್ಲಿದ್ದೀವಿ. Previous class ನಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅನ್ನ ಲಾಸ್ಟ್ ಪಾರ್ಟ್ ಆಫ್ ದ ವಿಡಿಯೋಸ್ ಅಲ್ಲಿ ನಾನು ಕವರ್ ಮಾಡಿದ್ದೆ. ಮತ್ತೆ ಅದರ ಜೊತೆಗೆ ಐಸೋಮೆರಿಸಮ್ ಅಂತ ಹೇಳುವ ಕಾನ್ಸೆಪ್ಟ್ ಅನ್ನ ಕೂಡ ಹೇಳ್ಕೊಟ್ಟಿದ್ದೆ. ಸೊ ಬೇಸ್ಡ್ ಆನ್ ದಿಸ್ ವಿ ಅಂಡರ್ಸ್ಟುಡ್ ದಟ್ carbon compounds would undergo 4 important types of reactions: combustion, oxidation, addition, substitution. ಇದರಲ್ಲಿ ಕೆಲವೊಂದು ರಿಯಾಕ್ಷನ್ಸ್ ಈ ಕ್ಲಾಸ್ ನಲ್ಲೂ ಕೂಡ ರಿಪೀಟ್ ಆಗಬಹುದು. ಸೊ ಲೆಟ್ಸ್ ಲರ್ನ್ ಇನ್ ಟುಡೇಸ್ ಕ್ಲಾಸ್ two important compounds of carbon and compounds chapter 10 standard. They are ethanol and ethanoic acid. So ಕಲಿಯಣ್ವಾ? All set. ಸೊ ನೀವು ಎಥನಾಲ್ ಅನ್ನ ತುಂಬಾ ಸಲ ಯೂಸ್ ಮಾಡಿರ್ತೀರ. ಸ್ಪೆಸಿಫಿಕಲಿ ಇವಾಗಲೂ ಕೂಡ ಯೂಸ್ ಮಾಡ್ತಿದ್ದಿರಬಹುದು ನೀವು ಇಫ್ ಯು ಆರ್ ಯೂಸಿಂಗ್ ಸ್ಯಾನಿಟೈಸರ್. ಸೊ ಸ್ಯಾನಿಟೈಸರ್ನ ಇಟ್ಕೊಂಡು ಹ್ಯಾಂಡ್ ರಬ್ ಮಾಡಬೇಕಾದ್ರೆ ಅಥವಾ ಇನ್ನಿತರ ಸಾಮಗ್ರಿಗಳನ್ನ ನೀವು ಸ್ಟೆರಿಲೈಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಇಥೈಲ್ ಆಲ್ಕೋಹಾಲ್ ಇನ್ ಇಟ್, ರೈಟ್? ethyl alcohol. So ethyl alcohol is a common name. ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ನಾವು ಏನು ಅಂತ ಹೇಳಿ ಕರಿತೀವಿ? ಎಥನೋಲ್. ಎಥನೋಲ್ ಅಂತ ಹೇಳಿ ಕರಿತೇವೆ. ನೋ ಮೇಡಮ್, ವಿ ಆರ್ ನಾಟ್ ವೆರಿ ಮಚ್ ಫಾಂಡ್ ಆಫ್ ದಿಸ್ ಸ್ಯಾನಿಟೈಸರ್. ಬಟ್ ನಿಮಗೆ ಸಣ್ಣದ್ರಿಂದ ನೀವು ದೊಡ್ಡವರಾಗೋವರೆಗೂ ಕಾಫ್ ಸಿರಪ್ ಒಂದ್ಸಲ ಆದರೂ ಕುಡ್ದಿರ್ತೀರ ತಾನೆ? ಕೆಮ್ಮು ಬಂದಿರುತ್ತೆ ತಾನೆ ಅಲ್ವಾ? ಸೊ ಆ ಕಾಫ್ ಸಿರಪ್ನಲ್ಲೂ ಕೂಡ ಸರ್ಟನ್ ಅಮೌಂಟ್ ಆಫ್ ಇಥೈಲ್ ಆಲ್ಕೋಹಾಲ್ ಇಸ್ ಬಿನ್ ಯೂಸ್ಡ್. ಮೆಡಿಸಿನ್ಸ್ನಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಸೊ ಇಥೈಲ್ ಆಲ್ಕೋಹಾಲ್ ಅನ್ನ ಜನರಲ್ ಆಗಿ ಹೇಗೆ ರೆಪ್ರೆಸೆಂಟ್ ಮಾಡುವಂತಹದ್ದು? ಸೊ ಇಟ್ ಹ್ಯಾಸ್ ಟೂ ಪಾರ್ಟ್, ಹೈಡ್ರೋಕಾರ್ಬನ್ ಪಾರ್ಟ್ ಆ್ಯಂಡ್ ದ ಫಂಕ್ಷನಲ್ ಗ್ರೂಪ್. ಸೊ ಇಲ್ಲಿ ಆರ್ ಅಂತ ಹೇಳುವಂಥದ್ದು ಹೈಡ್ರೋಕಾರ್ಬನ್ ಪಾರ್ಟ್ ಆಗಿರುತ್ತೆ. ಸೊ ದಿಸ್ ಆರ್ ಕ್ಯಾನ್ ಬಿ ಆಲ್ಕೇನ್, ಆಯ್ತಾ? ಇಟ್ ಕ್ಯಾನ್ ಬಿ ಆಲ್ಕೀನ್ ಆರ್ ಇಟ್ ಕ್ಯಾನ್ ಬಿ ಅಲ್ಕೈನ್, ಅಥವಾ ಇಟ್ ಕ್ಯಾನ್ ಆಲ್ಸೋ ಬಿ ಸೈಕ್ಲೋಹೆಕ್ಸೇನ್, ಸೈಕ್ಲಿಕ್ ಆಲ್ಕೇನ್ ಕಂಪೌಂಡ್, ಅಲಿಸೈಕ್ಲಿಕ್ ಕಂಪೌಂಡ್ಸ್. ಸೊ ಓ ಎಚ್ ಅಂತ ಹೇಳುವಂಥದ್ದು ಏನಿಲ್ಲಿ ಫಂಕ್ಷನಲ್ ಗ್ರೂಪ್. ಫಂಕ್ಷನಲ್ ಗ್ರೂಪ್. ಯಾವಾಗ ಆಲ್ಕೋಹಾಲ್ ಅಲೋನ್ ಇಸ್ ಎಕ್ಸಿಸ್ಟಿಂಗ್ ಇನ್ ಕಾರ್ಬನ್ ಚೈನ್, ಯು ಕಾಲ್ ಇಟ್ ಆಸ್, ಅಥವಾ ನೇಮ್ ಮಾಡಬೇಕಾದ್ರೆ ಈ ಓ ಎಚ್ ಗ್ರೂಪ್ ಇದ್ರೆ ಅದಕ್ಕೆ ನೀವು ಓಲ್ ಅಂತ ಹೇಳಿ ಆ ಸೆಕೆಂಡರಿ ಸಫಿಕ್ಸ್ ಅನ್ನ ನೀವು ಸೇರಿಸ್ತೀರ ನೇಮಿಗೆ. ನಾವು ಇದ್ರ ರಿಲೇಟೆಡ್ ಆಗಿ ಹಲವಾರು ನೇಮಿಂಗ್ ಆಫ್ ದ ಕಂಪೌಂಡ್ಸ್ ಪ್ರಾಕ್ಟೀಸ್ ಮಾಡಿದೀವಿ. ನೊಮೆನ್ಕ್ಲೇಚರ್ ಪಾರ್ಟ್ 1 ಅಲ್ಲ, ನೊಮೆನ್ಕ್ಲೇಚರ್ ಪಾರ್ಟ್ 2 ನಲ್ಲಿ, ಹೌದಾ? ಸೊ ಎಕ್ಸಾಂಪಲ್, ಇಫ್ ಐ ಹ್ಯಾವ್ ದಿಸ್ ಕಂಪೌಂಡ್ CH3OH, ದೆನ್ ಪ್ರೈಮರಿಲಿ ನಾವೇನು ಫೋಕಸ್ ಮಾಡ್ತೀವಿ? ಒಂದೇ ಕಾರ್ಬನ್ ಆಟಮ್ ಇದ್ರೆ ರೂಟ್ ವರ್ಡ್, ಆಮೇಲೆ ಪ್ರೈಮರಿ ಸಫಿಕ್ಸ್, ಆಮೇಲೆ ಸೆಕೆಂಡರಿ ಸಫಿಕ್ಸ್. ರೂಟ್ ವರ್ಡ್ ಫಾರ್ ಒನ್ ಕಾರ್ಬನ್ ಇಸ್ ಮೆತ್. ಪ್ರೈಮರಿ ಸಫಿಕ್ಸ್ ಅಂದ್ರೆ ಏನ್, ಈನ್, ಐನ್. ಒಂದು ಕಾರ್ಬನ್ ಇದ್ರೆ ವಿ ಗೋ ವಿತ್ ಏನ್. ಸೆಕೆಂಡರಿ ಸಫಿಕ್ಸ್ ಏನು? OH ಗೆ ಓಲ್. ಕ್ಯಾನ್ಸಲ್ ದಿಸ್ ಇ, ಸೊ ಇಟ್ ಬಿಕಮ್ಸ್ ಮೆಥನೋಲ್ ಅಲ್ವಾ? ಮೆತ್ ಏನ್ ಓಲ್, methanol. So this is how we name this ROH compounds. All set. ಈಗ ಇದೇ alcohol is there with aldehyde ಅಥವಾ alcohol is present in a chain with an acid ಅಂತ ಹೇಳಿದಾಗ we refer this OH as hydroxy. ಹೈಡ್ರಾಕ್ಸಿ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಹೈಡ್ರಾಕ್ಸಿ ಅಂತ ಹೇಳಿ ಕರಿತೀವಿ. ಹೈಡ್ರಾಕ್ಸಿಲ್ ಅಯಾನ್ ಅಂತ ಹೇಳ್ತೀವಿ. ಸೊ ಈ ಹೈಡ್ರಾಕ್ಸಿಲ್ ಅಯಾನ್ ಅಂತ ಹೇಳೋದನ್ನ ನೀವು ಬೇಸ್ ಚಾಪ್ಟರ್ ಅಲ್ಲಿ ಕಲ್ತಿರ್ತೀರ, ಹೌದಾ? ನೀವು ಕೇಳ್ಬೋದು ನನಗೆ, ಮೇಡಮ್ ಈ NaOH ನಲ್ಲಿ ಇದೆಯಲ್ವಾ OH, ಸೊ ಇದು ಆಲ್ಕೋಹಾಲ್ ಅಂತ ಹೇಳಿ. ನೋ, ದಿಸ್ ಇಸ್ ನಾಟ್ ಆಲ್ಕೋಹಾಲ್, ಬಿಕಾಸ್ OH ಇಲ್ಲಿ ಯಾರ ಜೊತೆ ಇದೆ? ಮೆಟಲ್ ಜೊತೆ ಇದೆ, ಆಯ್ತಾ? ಯಾವಾಗ OH ಮೆಟಲ್ ಜೊತೆ ಹೋಗುತ್ತೆ ಅದು ಏನಾಯ್ತು? ಬೇಸ್ ಆಯ್ತು. ಯಾವಾಗ OH ಹೈಡ್ರೋಕಾರ್ಬನ್ ಜೊತೆ ಹೋಗುತ್ತೆ ಅದು ಏನಾಗುತ್ತೆ? ಆಲ್ಕೋಹಾಲ್ ಆಗುತ್ತೆ. ಸೊ ದಿಸ್ ಪಾರ್ಟ್ ಇಸ್ ಅ ಮೆಟಲ್ ಪಾರ್ಟ್. ಈ OH ಜೊತೆ ಏನಾದರೂ Na ಇದೆ ಅಥವಾ ಇತರೆ ಮೆಟಲ್ಸ್ಗಳಿದೆ ಅಂತ ಹೇಳಿದ್ರೆ ದಟ್ ಬಿಕಮ್ಸ್ ಬೇಸ್. ಸೊ ಆಲ್ ಸೆಟ್. ವಿಲ್ ಟಾಕ್ ಅಬೌಟ್ ದ ಫಿಸಿಕಲ್ ಪ್ರಾಪರ್ಟೀಸ್. ಫಿಸಿಕಲ್ ಪ್ರಾಪರ್ಟೀಸ್ ಯಾವುದೆಲ್ಲ? ಕಲರ್ಲೆಸ್ ಲಿಕ್ವಿಡ್ ಆಗಿರುತ್ತೆ ಆಲ್ಕೋಹಾಲ್,
ಅದು ಬಾಯ್ಲ್ ಆಗುವಂತಹದ್ದು 351 ಕೆಲ್ವಿನ್ ಆರ್ 78 ಡಿಗ್ರಿ ಸೆಲ್ಸಿಯಸ್. ಅಂಡ್ ಇಟ್ ಇಸ್ ನ್ಯೂಟ್ರಲ್ ಟುವರ್ಡ್ಸ್ ಲಿಟ್ಮಸ್. ಲಿಟ್ಮಸ್ ಇದು ಜನರಲ್ ಕಲರ್ ಏನ್ ಮಕ್ಕಳೇ, ಪರ್ಪಲ್ ಕಲರ್, ರೈಟ್? ಸೊ ಪರ್ಪಲ್ ಕಲರ್ ಏನು ಚೇಂಜ್ ಆಗಲ್ಲ, ಬ್ಲೂ ಕೂಡ ಆಗಲ್ಲ, ಪರ್ಪಲ್ ಕಲರ್ ವಿಲ್ ನಾಟ್ ಚೇಂಜ್ ರೆಡ್, ಇಂಡಿಕೇಟಿಂಗ್ ದ ನ್ಯೂಟ್ರಾಲಿಟಿ ಆಫ್ ಆಲ್ಕೋಹಾಲ್. ಸೊ ಕಲರ್ ರಿಮೈನ್ಸ್ ಪರ್ಪಲ್ ಇನ್ ಲಿಟ್ಮಸ್. ಪಿ ಎಚ್ ಪೇಪರ್ ತಗೊಳ್ತೀರಾ ಅಂತ ಹೇಳಿದ್ರೆ ನ್ಯೂಟ್ರಲ್ ಸಬ್ಸ್ಟೆನ್ಸ್ ಆಗಿರೋದ್ರಿಂದ ಕಲರ್ ವಿಲ್ ಚೇಂಜ್ ಇನ್ ಟು, ಪಿ ಎಚ್ ಪೇಪರ್ನಲ್ಲಿ ಕಲರ್ ವಿಲ್ ಚೇಂಜ್ ಇನ್ ಟು ಗ್ರೀನ್. ಓಕೆ, ಕಲರ್ ಇನ್ ಪಿ ಎಚ್ ಪೇಪರ್ ವಿಲ್ ಚೇಂಜ್ ಇನ್ ಟು ಗ್ರೀನ್. ಆರ್ ಅಂತ ಹೇಳಿದ್ರೆ ಹೈಡ್ರೋಕಾರ್ಬನ್. ಆಲ್ ಸೆಟ್. ಸೊ ಮಿಸ್ಸಿಬಲ್ ವಿತ್ ವಾಟರ್, ಎಸ್. ವಾಟರ್ನಲ್ಲಿ ಸಾಲ್ಯುಬಲ್ ಆಗುತ್ತಾ? ಎಸ್ ಮೇಡಮ್, ವಾಟರ್ನಲ್ಲಿ ಸಾಲ್ಯುಬಲ್ ಆಗೋದಕ್ಕೆ ವಿ ಕಾಲ್ ಇಟ್ ಆಸ್ ರೆಕ್ಟಿಫೈಡ್ ಸ್ಪಿರಿಟ್. ವೆನ್ ಯು ಮಿಕ್ಸ್ 5% ಆಫ್ ವಾಟರಿಗೆ ನೀವೇನಾದ್ರೂ 95% ಆಫ್ ಆಲ್ಕೋಹಾಲ್, ಯಾವ ಆಲ್ಕೋಹಾಲ್? ಎಥನಾಲ್ ಅನ್ನ ಹಾಕ್ತೀರಾ ಅನ್ಕೊಳ್ಳಿ. ರೆಕ್ಟಿಫೈಡ್ ಸ್ಪಿರಿಟ್ ಆಯ್ತು. 80% ಆಲ್ಕೋಹಾಲಿಗೆ, ಸಾರಿ 80% ಪೆಟ್ರೋಲ್ ಅಂತ ಹೇಳಿ ಯೂಸ್ ಮಾಡ್ಬೋದಾ? 80% ಪೆಟ್ರೋಲಿಗೆ 20% ಆಲ್ಕೋಹಾಲ್ ಹಾಕ್ತೀರಾ ಅನ್ಕೊಳ್ಳಿ. ದೆನ್ ಯು ಕಾಲ್ ದಿಸ್ ಆಸ್ ಪವರ್ ಆಲ್ಕೋಹಾಲ್. ಪವರ್ ಆಲ್ಕೋಹಾಲ್. ಈಗ 100% ಆಲ್ಕೋಹಾಲ್ನ ಯೂಸ್ ಮಾಡ್ತೀರಾ ಅನ್ಕೊಳ್ಳಿ, 100% ಆಲ್ಕೋಹಾಲ್. ದೆನ್ ಸಚ್ ಆಲ್ಕೋಹಾಲ್ ಇಸ್ ಕಾಲ್ಡ್ ಆಸ್ absolute alcohol. Absolute alcohol. ಅದೇ ಆಲ್ಕೋಹಾಲಿಗೆ ಲೈಕ್ ಎಥನೋಲ್ ಅಥವಾ ಇಥೈಲ್ ಆಲ್ಕೋಹಾಲಿಗೆ ನೀವು ಸ್ವಲ್ಪ ಪಾಯ್ಸನಸ್ ಸಬ್ಸ್ಟೆನ್ಸ್ ಸಚ್ ಆಸ್ ಪಿರಿಡಿನ್ ಅಂಡ್ ಬ್ಲೂ ಕಲರ್ ಬ್ಯೂಟಿಫುಲ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಆಯ್ತಾ, ಇದನ್ನ ಆಡ್ ಮಾಡ್ತೀರಾ ಅಂತ ಹೇಳಿ ಅನ್ಕೊಳ್ಳಿ. ದೆನ್ ಇಟ್ ಬಿಕಮ್ಸ್ ಡಿನೇಚರ್ಡ್ ಆಲ್ಕೋಹಾಲ್. ವಾಟ್ ಯು ಕಾಲ್ ಇಟ್ ಆಸ್? Denatured alcohol. What is denatured alcohol? Alcohol which is made unfit for drinking. ಈ ಶಾಪ್ನಲ್ಲೆಲ್ಲ ಸರ್ವೆ ಅಂತ ಹೇಳ್ತಾರಪ್ಪ, ಸರ್ವಿಸ್ ಕೊಡ್ತಾರಲ್ಲ, ಅದು ಎಥೈಲ್ ಆಲ್ಕೋಹಾಲ್, ಆಯ್ತಾ. ಶಾಪ್ನಲ್ಲಿ ನಿಮಗೇನು ಈ ಆಲ್ಕೋಹಾಲ್ ಸಿಗುತ್ತೆ ಬಾರ್ಗಳಲ್ಲಿ, ಅಲ್ಲೆಲ್ಲ ಹೋದರೆ ಇಥೈಲ್ ಆಲ್ಕೋಹಾಲ್ನ ಅವ್ರು ಸೆಲ್ ಮಾಡುವಂಥದ್ದು, ವಿಚ್ ಇಸ್ ರಿಯಲಿ ನಾಟ್ ಗುಡ್ ಫಾರ್ ಯೋರ್ ಹೆಲ್ತ್ and not at all recommended. ಬಟ್ ಮೆಡಿಸಿನ್ಸ್ನಲ್ಲೂ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಹಾಗಾಗಿ ರಿಸರ್ಚ್ ಪರ್ಪಸ್ಸಿಗೆ, ಲ್ಯಾಬೊರೇಟರಿ ಪರ್ಪಸ್ಸಿಗೆ ಸಪ್ಲೈ ಮಾಡಬೇಕಾದ್ರೆ ಈ ಮಿಡಲ್ ಮ್ಯಾನ್ಗಳು ಏನು ಮಾಡ್ತಾರೆ, ಈ ಆಲ್ಕೋಹಾಲನ್ನು ಅವ್ರಿಗೆ ಗೊತ್ತಿಲ್ದಂಗೆ ಹೊರಗಡೆ ದುಡ್ಡಿಗೆ ಮಾರ್ತಾರೆ. ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಆಲ್ಕೋಹಾಲ್ನಲ್ಲಿ ಪಾಯ್ಸನ್ ಹಾಕ್ತಾರೆ. ಸೊ ಪಾಯ್ಸನ್ ಹಾಕಿ ಮತ್ತೆ ಮೆಡಿಸಿನ್ ಮಾಡ್ತಾರಾ ಮೇಡಮ್ ಅಂತ ಹೇಳಿ ಕೇಳಬೇಡಿ. ಸೊ ಮೆಡಿಸಿನ್ಸಿಗೆ ಮೇ ಬಿ ಹಾಕ್ಲಿಕ್ಕಿಲ್ಲ, ಬಟ್ ಅದರ್ ಪರ್ಪಸ್ಸಿಗೆ ಲಿಟಲ್ ಅಮೌಂಟ್ ಆಫ್ ಪಾಯ್ಸನ್ ಹಾಕಿರ್ತಾರೆ ಟು ಮೇಕ್ ಇಟ್ ಅನ್ಫಿಟ್ ಫಾರ್ ಡ್ರಿಂಕಿಂಗ್, ಸೊ ದಟ್ ಬೇರೆ ಅದನ್ನ ಕೈ ಹಾಕ್ಬಿಟ್ಟು ಅವರ ಸೈಡ್ ಬಿಸ್ನೆಸ್ಗೆ ಯೂಸ್ ಮಾಡಬಾರ್ದು ಅಂತ ಹೇಳಿ. ಸಚ್ ಆಲ್ಕೋಹಾಲ್ಸ್ ಆರ್ ಕಾಲ್ಡ್ ಅಸ್ ವಾಟ್? ಡಿನೇಚರ್ಡ್ ಆಲ್ಕೋಹಾಲ್. ಸೊ ಡಿಫರೆಂಟ್ ಟೈಪ್ಸ್ ಆಫ್ ಆಲ್ಕೋಹಾಲ್ಸ್ ಗೊತ್ತಾಯ್ತಾ? ಆಲ್ ಸೆಟ್. ಲೆಟ್ಸ್ ಮೂವ್ ಆನ್ ಟು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಎಥನಾಲ್. ಸೊ ಏನೇನು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಇದೆ ಅಂತ ಹೇಳ್ಬಿಡ್ತೀನಿ ನಾನಿಲ್ಲಿ. ಯು ಆರ್ ಗೋಯಿಂಗ್ ಟು ರೈಟ್. ಫಸ್ಟ್ ನೀವು ಕಂಬಸ್ಟನ್ ರಿಯಾಕ್ಷನ್ ಅನ್ನ ಕಲಿತೀರಾ. ಏನನ್ನ ಕಲಿತೀರಾ? ಕಂಬಸ್ಟನ್ ರಿಯಾಕ್ಷನ್. Combustion reaction. So what is combustion reaction? When alcohol is burned in the presence of air, burning in the presence of air is called as combustion reaction. It burns with very clear blue flame. Okay, so adanna now combustion reaction anta heli kariteve, and as a result it releases heat and light. When
alcohol is burned in the presence of air. It gives, ನೀವು ಮಾಡಿ ನೋಡಿ ಮನೇಲಿ ಸ್ಯಾನಿಟೈಸರ್ನ ಉರಿಸಿ, it gives clear blue flame along with carbon dioxide, water and heat energy. ಸೊ ಹಿಂದಿನ ಕಾಲದಲ್ಲಿ, ಅಂದರೆ ಹಿಂದಿನ ಕಾಲ ಅಂತ ಹೇಳಿದ್ರೆ ತುಂಬ ಹಿಂದಿನ ಕಾಲ ಅಲ್ಲ, 2 ವರ್ಷದ ಹಿಂದೆ ಕೋವಿಡ್ ಟೈಮ್ನಲ್ಲಿ ಏನೆಲ್ಲ ಕಂಪನೀಸ್ಗಳು ಹೊಸದಾಗಿ ಸ್ಯಾನಿಟೈಸರ್ ಮಾರ್ಲಿಕ್ಕೆ ಬಂದರು ಮಾರ್ಕೆಟಿಗೆ. ಸೊ ಐ ಯೂಸ್ ಟು ಚೆಕ್ ದ ಆಲ್ಕೋಹಾಲ್ ಕಂಟೆಂಟ್. ಆಲ್ಕೋಹಾಲ್ ಇಲ್ಲ ಅಂತ ಹೇಳಿದ್ರೆ ಬರೀ ಸ್ಯಾನಿಟೈಸರ್ ಹಾಕಿಬಿಟ್ಟು ಕೈ ಉಜ್ಜೋದೇನಕ್ಕೆ ಅಲ್ವಾ? ಇಟ್ ಶುಡ್ ಕಿಲ್ ದ ಜರ್ಮ್ಸ್. ಅದಕ್ಕೋಸ್ಕರ ನಾವು ಸ್ಟೆರಿಲೈಸರ್ ಆಗಿ ಆಲ್ಕೋಹಾಲ್ನ ಯೂಸ್ ಮಾಡ್ತೀವಿ, ರೈಟ್? ಸೊ ಇದೇ ಆಲ್ಕೋಹಾಲ್ನ ನಾವು ಟೆಸ್ಟ್ ಮಾಡ್ಬೋದು ಒಂದು ಸ್ಯಾನಿಟೈಸರ್ನಲ್ಲಿ ಇದೆಯಾ ಇಲ್ವಾ ಅಂತ ಹೇಳಿ. ಬಿ ಕೇರ್ಫುಲ್ ಬಿಕಾಸ್ ಇಟ್ ಇಸ್ ಹೈಲಿ ಕಂಬಸ್ಟಿಬಲ್, ಬೇಗ ಬೆಂಕಿ ಹೊತ್ಕೊಳ್ಳುತ್ತೆ ಅದಕ್ಕೆ. ಸೊ ಈ C2H5 ಅನ್ನು ನಾನು CH3CH2OH ಅಂತ ಹೇಳಿ ಬರಿತೀನಿ. ಆಕ್ಸಿಡೇಷನ್ ಅಂತ ಹೇಳಿದ್ರೆ ಯು ಆರ್ ಬರ್ನಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಇದು ನ್ಯಾಚುರಲ್ ಆಕ್ಸಿಜನ್, ನೇಚರಲ್ಲಿ ಇರುವಂತಹ ಏರ್ನಲ್ಲಿರುವಂತಹ ಆಕ್ಸಿಜನ್. ವಾಟ್ ಯು ಶುಡ್ ಗೆಟ್? ಕಾರ್ಬನ್ ಕಂಬೈನ್ಸ್ ವಿತ್ ಆಕ್ಸಿಜನ್, ಯು ಗೆಟ್ ಕಾರ್ಬನ್ ಡೈಆಕ್ಸೈಡ್, ಹೌದಾ? ಜೊತೆಗೆ ಹೈಡ್ರೋಜನ್ ಕಂಬೈನ್ಸ್ ವಿತ್ ಆಕ್ಸಿಜನ್, ಯು ಗೆಟ್ ವಾಟರ್. ಕ್ಲಿಯರ್ ಬ್ಲೂ ಕಲರ್ ಫ್ಲೇಮ್ ಸಿಗುತ್ತೆ. ಲೈಟ್ ಪ್ಲಸ್ ಹೀಟ್, ಲೈಟ್ ಪ್ಲಸ್ ಹೀಟ್ ಸಿಗುತ್ತೆ. ಸೊ ಈ ಆಲ್ಕೋಹಾಲನ್ನು, ಇಥೈಲ್ ಆಲ್ಕೋಹಾಲ್ ಅಷ್ಟೇ ಅಲ್ಲ, ಯಾವುದೇ ಆಲ್ಕೋಹಾಲ್ನ ಬರ್ನ್ ಮಾಡಿ ನಿಮಗೆ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಪಕ್ಕಾ 2 ಬೈ ಪ್ರಾಡಕ್ಟ್, ಜೊತೆಗೆ ಹೀಟ್ ಆ್ಯಂಡ್ ಲೈಟ್ ಕೂಡ, ಕ್ಲಿಯರ್ ಬ್ಲೂ ಕಲರ್ ಲೈಟ್ ಸಿಗುತ್ತೆ ನಿಮಗೆ. ಸೊ ಇಟ್ ಇಸ್ ಹೈಲಿ ಕಂಬಸ್ಟಬಲ್ ಅಥವಾ ಹೈಲಿ ಫ್ಲೇಮಬಲ್ ಲಿಕ್ವಿಡ್ ಆಗಿರುತ್ತೆ. ಕಂಬಷನ್ ರಿಯಾಕ್ಷನ್ ಆಫ್ ಆಲ್ಕೋಹಾಲ್ನ ತಗೊಂಡ್ರೆ ಸೊ ಹೈಲಿ ಫ್ಲೇಮಬಲ್, ಇನ್ಫ್ಲಮಬಲ್ ಲಿಕ್ವಿಡ್ ಅಂತ ಹೇಳಿ ಕರಿತೀವಿ ನಾವು. ಸೊ ದ ಸೆಕೆಂಡ್ ಟೈಪ್ ಆಫ್ ರಿಯಾಕ್ಷನ್, ಇದು ಫಸ್ಟ್ ಟೈಪ್ ಆಯ್ತು. ಸೆಕೆಂಡ್ ಟೈಪ್ ಆಫ್ ರಿಯಾಕ್ಷನ್ ನೋಡೋಣ. ಸೆಕೆಂಡ್ ಟೈಪ್ ಆಫ್ ರಿಯಾಕ್ಷನ್ ನಾನು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀನಿ. ಆಕ್ಸಿಡೇಷನ್ ರಿಯಾಕ್ಷನ್ ಏನಿದು? ಆಕ್ಸಿಡೇಷನ್ ರಿಯಾಕ್ಷನ್ ಆಡಿಂಗ್ ಆಕ್ಸಿಜನ್ ಟು ಆಲ್ಕೋಹಾಲ್ ಅಥವಾ ರಿಮೂವಿಂಗ್ hydrogen atom and adding oxygen to alcohol results in different functional groups. Okay, so addition of oxygen ಇಲ್ಲಿ ನಾವು ಮ್ಯೂಚುವಲ್ ಅಂತ ಹೇಳಿ ಆಡ್ ಮಾಡ್ಬೋದಾ? ಮ್ಯೂಚುವಲ್ addition of oxygen and removal of hydrogen. So mutual addition of oxygen and removal of hydrogen in alcohol. In alcohol results different functional ಅಥವಾ addition of oxygen or removal of hydrogen or addition of oxygen in alcohol results different functional group or it creates different functional group. ಯಾವ್ದು ಬೇಕಾದ್ರೂ ಬರಿಬಹುದು. Such reactions are called as oxidation reaction. So if we use Cr2O3, ಕ್ರೋಮಿಯಂ ಆಕ್ಸೈಡ್ ಅಥವಾ ಎನ್ಹೈಡ್ರಸ್ ಕ್ರೋಮಿಕ್ ಆಕ್ಸೈಡ್ ಅಂತಾನು ಹೇಳ್ತಾರೆ. ಇದನ್ನ ಯೂಸ್ ಮಾಡಿದ್ರೆ ಪಾರ್ಷಿಯಲ್ ಆಕ್ಸಿಡೇಷನ್ ಆಗುತ್ತೆ. ಅಂದ್ರೆ ಜಸ್ಟ್ 1-2 ಆಕ್ಸಿಜನ್ ಆಡ್ ಆಗ್ಬೋದು ಅಷ್ಟೇ.
ಜಸ್ಟ್ 1 ಆಕ್ಸಿಜನ್ ಆ್ಯಡ್ ಆಗುತ್ತೆ. ಸಪೋಸ್ ಇಫ್ ಐ ಯೂಸ್ KMNO4 alkaline, so OH minus and KMNO4, or acidified ಅಂದ್ರೆ ನಾವು ಆಸಿಡ್ ಮಿಶ್ರಿತವಾಗಿರುವಂತಹ K2Cr2O7, these are oxidizing agent which supplies oxygen. ಇವುಗಳನ್ನ ನಾನೇನಾದ್ರೂ ತಗೊಂಡು ಆಡ್ ಮಾಡಿದ್ರೆ this results in complete oxidation. The KMNO4 ಅಥವಾ K2Cr2O7 will always give you complete oxidation. ಸೊ ಅರ್ಥ ಏನು? ಪಾರ್ಷಿಯಲ್ ಆಕ್ಸಿಡೇಷನ್ ನಲ್ಲಿ ನಿಮಗೆ ಆಲ್ಡಿಹೈಡ್ ಅಂತ ಹೇಳುವ ಫಂಕ್ಷನಲ್ ಗ್ರೂಪ್ ಸಿಗುತ್ತೆ. ನಾನು ಹೇಳ್ದೆ ಅಲ್ವಾ, ಅದು ಫಂಕ್ಷನಲ್ ಗ್ರೂಪ್ ಅನ್ನ ಚೇಂಜ್ ಮಾಡುತ್ತೆ ಅಂತ ಹೇಳಿ. ನೀವೇನಾದ್ರೂ ಆಲ್ಕೋಹಾಲ್ ನಲ್ಲಿ ಆಕ್ಸಿಜನ್ ಆಡ್ ಮಾಡ್ತೀರಾ ಹೈಡ್ರೋಜನ್ ಬದಲಿಗೆ ಅಂತ ಹೇಳಿದ್ರೆ ಅದು ಆಲ್ಕೋಹಾಲ್ ಇದು ಫಂಕ್ಷನಲ್ ಗ್ರೂಪ್ ಅನ್ನ ಈದರ್ ಆಲ್ಡಿಹೈಡ್ ಆಗಿ ಚೇಂಜ್ ಮಾಡುತ್ತೆ ಅಥವಾ ಕಾರ್ಬಾಕ್ಸಿಲಿಕ್ ಆಸಿಡ್. ಕಂಪ್ಲೀಟ್ ಆಕ್ಸಿಡೇಷನ್ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಸ್ ದಿ ಫೈನಲ್ ಪ್ರಾಡಕ್ಟ್. ಅರ್ಥ ಆಯ್ತಾ? ಸೊ ಆಕ್ಸಿಜನ್ ಆ್ಯಡ್ ಮಾಡ್ತೀರಾ, ಆಲ್ಕೋಹಾಲ್ ಅಂತ ಹೇಳೋ ಸಬ್ಸ್ಟೆನ್ಸ್ ಅಲ್ಲಿ ಇಲ್ಲ, ಸತ್ ಹೋಯ್ತು, ಪುನರ್ಜನ್ಮ ಆಗುತ್ತೆ. ಯಾರ್ದು? ಒಂದು ಆಲ್ಡಿಹೈಡ್ ಇದು, ಇಲ್ಲ ಅಂದರೆ ಆಸಿಡ್ ಇದು. ಬಟ್ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಈ ಆಲ್ಡಿಹೈಡ್ ಬಗ್ಗೆ ಅವ್ರು ಮೆನ್ಷನ್ ಮಾಡಿಲ್ಲ, ಕಂಪ್ಲೀಟ್ ಆಕ್ಸಿಡೇಷನ್ನ ಕೊಟ್ಟಿದ್ದಾರೆ. ಅದು ನೀವು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಕಲ್ತಿದ್ರೆ ಸೇಮ್ ರಿಯಾಕ್ಷನ್ ನಾನು ಬರಿತಾ ಹೋಗ್ತೀನಿ ಇಲ್ಲಿ. ಸೊ ನನಗೆ ಹೇಳಿ ಇವಾಗ ಕಂಪ್ಲೀಟ್ ಆಕ್ಸಿಡೇಷನ್ ಮತ್ತು ಪಾರ್ಷಿಯಲ್ ಆಕ್ಸಿಡೇಷನ್ಗಿರೋ ಡಿಫ್ರೆನ್ಸ್ ಏನು ಅಂತ ಹೇಳಿ, ಆಯಿತಾ? ಪಾರ್ಷಿಯಲ್ ಆಕ್ಸಿಡೇಷನ್, ಪಾರ್ಷಿಯಲ್ ಆಕ್ಸಿಡೇಷನ್ ನೋಡಿ, CH3CH2OH ಇದು ಆಲ್ಕೋಹಾಲ್ ಮಾಲಿಕ್ಯೂಲ್, ಹೌದಾ? ಆಕ್ಸಿಜನ್ ಅನ್ನ ಆಡ್ ಮಾಡ್ತೇನೆ. ಯಾರು ಕೊಟ್ರು ನಮ್ಗೆ ಈ ಆಕ್ಸಿಜನ್? ದಿಸ್ ಆಕ್ಸಿಜನ್ ವಾಸ್ ಗಿವನ್ ಬೈ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಕ್ರೋಮಿಕ್ ಆಕ್ಸೈಡ್. ಅಂಡ್ ವಾಟ್ ಡು ಐ ಗೆಟ್? CH3 ಹಾಗೆ ಇರುತ್ತೆ. ಈ ಆಕ್ಸಿಜನ್ ವಿಲ್ ಕಂಬೈನ್ ವಿತ್ ದಿಸ್ ಹೈಡ್ರೋಜನ್, ಆಯ್ತಾ? ಅದೇನಾಯ್ತು, ಇಲ್ಲಿ ವಾಟರ್ ಆಗಿ ಎಲಿಮಿನೇಟ್ ಆಯ್ತು, H2O ಆಗಿ ಹೊರಗಡೆಗೆ ಬರುತ್ತೆ. ಸೊ ಜೊತೆಗೆ ನಮಗೇನು ಸಿಗುತ್ತೆ ಅಲ್ಲಿ? CH3 ಹಾಗೆ ಉಳಿತು, ಆಯ್ತಾ? C ಹಾಗೆ ಉಳಿತು, HO. ಸೊ ದಿಸ್ C, ದಿಸ್ H, ದಿಸ್ O ಬರೆಯುವಂತಹ ಶೈಲಿ ಅಷ್ಟೇ ಬದಲಾಯಿತು. and you get water as the eliminated product ಅಥವಾ by product. ಸೊ ಇದೇನಿದು? ಎಥನೋಲ್ ಅಥವಾ ಈಥೈಲ್ ಆಲ್ಕೋಹಾಲ್ ಅಲ್ವಾ? ಬಟ್ ನಿಮಗೆ ಸಿಕ್ಕಿರುವ ಪ್ರಾಡಕ್ಟ್ ಅಲ್ಲಿರುವ ಫಂಕ್ಷನಲ್ ಗ್ರೂಪ್ ಏನು? CHO ಅಂದ್ರೆ ಆಲ್ಡಿಹೈಡ್. ಸೊ ಅದಕ್ಕೆ ನೀವು ಏನು ಅಂತ ಹೇಳಿ ಕರಿತೀರಾ? ಆಲ್ಡಿಹೈಡ್ಗೆ ಏನಂತ ಹೇಳಿ ಕರಿತೀರಾ? ಎಥನಾಲ್. ನೋಡಿ, ಲಾಸ್ಟ್ ಎರಡು ವರ್ಡ್ ಇಲ್ಲಿ ನೋಲ್, ಅಲ್ಲಿ ನಾಲ್, ಅಥವಾ ಇದನ್ನ ಸಿಂಪಲ್ ಆಗಿ ಎಸಿಟಾಲ್ಡಿಹೈಡ್ ಅಂತ ಹೇಳಿ ಕರಿತೀರಾ. ಎಸಿಟಾಲ್ಡಿಹೈಡ್ ಅಂತ ಹೇಳಿ ಕರಿತೀರಾ. ಸಪೋಸ್ ಇಫ್ ಐ ಡೂ ಕಂಪ್ಲೀಟ್ ಆಕ್ಸಿಡೇಷನ್, ಕಂಪ್ಲೀಟ್ ಆಕ್ಸಿಡೇಷನ್ ಮಾಡಿದ್ರೆ, ಕಂಪ್ಲೀಟ್ ಆಕ್ಸಿಡೇಷನ್ ಅಲ್ಲಿ ಚೇಂಜಿಂಗ್ ಆಲ್ಕೋಹಾಲ್ ಟು ಆಸಿಡ್. ಪಾರ್ಷಿಯಲ್ ಆಕ್ಸಿಡೇಷನ್ ಅಲ್ಲಿ ಏನ್ ಚೇಂಜ್ ಮಾಡಿದ್ರಿ? ಆಲ್ಕೋಹಾಲ್ ಇಂದ ಪಾರ್ಷಿಯಲ್ ಆಕ್ಸಿಡೇಷನ್ ಅಂತ ಹೇಳಿದ್ರೇನು? ಆಲ್ಕೋಹಾಲ್ ಅನ್ನ ಆಲ್ಡಿಹೈಡ್ ಆಗಿ ಚೇಂಜ್ ಮಾಡ್ತೀರಲ್ವಾ, ಇದನ್ನ ಪಾರ್ಷಿಯಲ್ ಆಕ್ಸಿಡೇಷನ್ ಅಂತ ಹೇಳ್ತೀರಾ. ಕಂಪ್ಲೀಟ್ ಆಕ್ಸಿಡೇಷನ್ ಅಲ್ಲಿ ನೀವೇನ್ ಮಾಡ್ತೀರಾ? ಆಲ್ಕೋಹಾಲ್ ಅನ್ನ ಆಸಿಡ್ ಆಗಿ ಚೇಂಜ್ ಮಾಡ್ತೀರಾ. ಯಾವ ಆಸಿಡ್? ಕಾರ್ಬಾಕ್ಸಿಲಿಕ್ ಆಸಿಡ್. ಬರ್ದ್ಬಿಡ್ತೀನಿ ಇಲ್ಲ, ನಿಮ್ ಮತ್ತೆ ಕನ್ಫ್ಯೂಷನ್ ಆಗೋದು ಬೇಡ. ಕಾರ್ಬಾಕ್ಸಿಲಿಕ್ ಆಸಿಡ್. ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಚೇಂಜ್ ಮಾಡ್ತೀರಾ. ಅದನ್ನ ಕಂಪ್ಲೀಟ್ ಆಕ್ಸಿಡೇಷನ್ ಅಂತ ಹೇಳಿ ಕರಿತೀರಾ. ಸರಿ, ಇವಾಗ ಯಾರು ಹೆಲ್ಪಿಗೆ ಬರ್ತಾರೆ ನೋಡೋಣ.
suppose if I take the same alcohol, CH3 CH2 OH, ಜೊತೆಗೆ ಕಂಪ್ಲೀಟ್ ಆಕ್ಸಿಡೇಷನ್ ಅಂತ ಹೇಳಿದಾಗ ನಾನು ಆಕ್ಸಿಜನ್ ಕೌಂಟನ್ನು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಆ್ಯಂಡ್ ಐ ಆಮ್ ಯೂಸಿಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಸಚ್ ಆಸ್ KMnO4 ಇನ್ ಆಲ್ಕಲೈನ್ ಮೀಡಿಯಂ. ಅದಕ್ಕೆ ನಾನು OH ಮೈನಸ್ ಅಂತ ಹೇಳಿ ಬರೆದು ಬಿಡ್ತೀನಿ, ಯಾಕೆ ಸುಮ್ಮನೆ ವರ್ಡಿಂಗ್ನಲ್ಲಿ ಆಲ್ಕಲೈನ್ ALKA ಅಂತ ಎಲ್ಲ ಹೇಳ್ಕೊಂಡು ಬರೆಯೋದು ಅಲ್ವಾ. K2Cr2O7 K2Cr2O7 ಬಾರ್ H ಪ್ಲಸ್ ಅಂದರೆ ಆಸಿಡ್ ಹಾಕಿರುವಂತಹ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅನ್ನು ಯೂಸ್ ಮಾಡಿದ್ರೆ ಅವ್ರು ಸ್ವಲ್ಪ ಜಾಸ್ತಿ ಆಕ್ಸಿಜನ್ ಕೊಡ್ತಾರೆ. ಹಾಗೆ ಇವ್ರು ಏನು ಮಾಡ್ತಾರೆ ಗೊತ್ತಾ, ಒಂದು ಆಕ್ಸಿಜನ್ ಫಸ್ಟಿಗೆ ಬಂದು ಈ ಹೈಡ್ರೋಜನ್ ಅನ್ನ ಗೆಟ್ ಔಟ್ ಮಾಡಿ ಆ ಹೈಡ್ರೋಜನ್ ಜಾಗದಲ್ಲಿ, ಹೈಡ್ರೋಜನ್ ಹೊರಗಡೆ ಬರುತ್ತೆ, ಅದರ ಜೊತೆಗೂ ಒಂದು ಆಕ್ಸಿಜನ್ ಪ್ಲಸ್ ಈ ಹೈಡ್ರೋಜನ್ ಜಾಗದಲ್ಲೂ ಕೂಡ ಒಂದು ಆಕ್ಸಿಜನ್ ಅನ್ನ ಇಡುತ್ತೆ. ಹೇಗೆ? ಲೆಟ್ ಮೀ ಟೆಲ್ ಯು ದಿಸ್. CH3 ಹಾಗೆ ಇದೆ, ನೋ ಚೇಂಜ್. ಈ CH2 ಏನಿದೆ ಆ C ಅನ್ನು ಹಾಗೆ ಬರ್ತೀನಿ, ಹೆಚ್ಚಿರೋ ಜಾಗದಲ್ಲಿ ಐ ಪುಟ್ ಒನ್ ಆಕ್ಸಿಜನ್. ಕ್ಯಾನ್ ಐ color it with pink color? Yes. So then I would use the same product, I mean the same color. See, CH3 as it is, this C bond as it is, H jagadalli I had written oxygen, then rest of the OH as it is, plus ನೀವೇನು ರಿಮೂವ್ ಮಾಡಿದ್ರಿ, that H2 will be separately written now because it is the eliminated product. ಅದ್ರ ಜೊತೆಗೂ ಕೂಡ ಒಂದು ಆಕ್ಸಿಜನ್ ಹೋಯ್ತು. ಸೊ ಕ್ಲಿಯರ್ ಆಯ್ತಾ ಎಲ್ಲೆಲ್ಲಿ ಆಕ್ಸಿಜನ್ ಆ್ಯಡ್ ಮಾಡಿದ್ರಿ ಅಂತ ಹೇಳಿ, ಹೇಗೆ ಆಲ್ಕೋಹಾಲ್ ಚೇಂಜ್ಡ್ ಇನ್ ಟು ಎಥನೋಯಿಕ್ ಆಸಿಡ್ ಅಂತ ಹೇಳಿ. ಸೊ ವಾಟ್ ಯು ಕಾಲ್ ದಿಸ್ ಒನ್ ಆಸ್ ಎಥನೋಲ್. ಇದನ್ನ ಎಥನೋಯಿಕ್ ಆಸಿಡ್, ಏನು ಎಥನೋಯಿಕ್ acid. So this is how you converted ethanol to ethanoic acid. Complete combustion, complete oxidation ige you require strong oxidizing agent. Such as KMnO4 and K2Cr2O7. Clear? Next type of reaction is very, very simple, reaction with metal. So we'll take sodium, reaction with sodium or Na metal. So reaction with sodium metal nalli ಏನು ಕರಿತೀವಿ? What happens here? When sodium metal is reacted with alcohol, it releases hydrogen gas. So, color change ಮಾಡ್ತೀನಿ ಮಕ್ಕಳೇ, ಅದಕ್ಕೋಸ್ಕರ erase ಮಾಡಿದೆ. When ethyl alcohol, ಅದನ್ನ ಎಕ್ಸಾಂಪಲ್ ಆಗಿ ಇಟ್ಕೊಂಡೇ ಬರ್ತೀನಿ, ಅಥವಾ ಜನರಲ್ ಆಗಿ ಆಲ್ಕೋಹಾಲ್ ಆಲ್ಕಾಕ್ಸೈಡ್, ಮೆಟಲ್ ಆಲ್ಕಾಕ್ಸೈಡ್ ಫಾರ್ಮ್ ಆಗುತ್ತೆ. ಇಥೈಲ್ ಆಲ್ಕೋಹಾಲ್ ತಗೊಂಡ್ರೆ ಇಥೈಲ್ ಅದು ಸೋಡಿಯಂ ಎಥಾಕ್ಸೈಡ್ ಫಾರ್ಮ್ ಆಗುತ್ತೆ. ಸೊ ವೆನ್ ಇಥೈಲ್ ಆಲ್ಕೋಹಾಲ್ ಈಸ್ ಟ್ರೀಟೆಡ್ ಅಥವಾ ಈಸ್ ರಿಯಾಕ್ಟೆಡ್ ಅಂತಾನೆ ಬರೆಯೋಣವಾ, is reacted with sodium metal. When ethyl alcohol is reacted with sodium metal, ಇದು ಯಾವಾಗ ರಿಯಾಕ್ಟ್ ಆಗುತ್ತೋ sodium ethoxide, sodium ethoxide is formed along with the bubbles of hydrogen gas.
ಸೋಡಿಯಂನ ಏನಾದರೂ ನೀವು ಮೆಟಲ್ ಹಾಕ್ತೀರಾ ಅಂತ ಹೇಳಿದ್ರೆ ಬಬಲ್ಸ್ ಫಾರ್ಮ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಇದು, ಜೊತೆಗೆ ಸೋಡಿಯಂ ಇಥಾಕ್ಸೈಡ್ ಕೂಡ ಫಾರ್ಮ್ ಆಗುತ್ತೆ. ಸೊ ಏನ್ ಮೇಡಮ್ ಸೋಡಿಯಂ ಇಥಾಕ್ಸೈಡ್ ಅಂತ ಹೇಳಿದ್ರೆ ಅರ್ಥ ಆಗ್ತಿಲ್ಲ. ದೀಸ್ ಆರ್ ದ ಪ್ರಾಡಕ್ಟ್. ಸೋಡಿಯಂ ಇಥಾಕ್ಸೈಡ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳುವಂಥದ್ದು ಪ್ರಾಡಕ್ಟ್. ಆಲ್ಕೋಹಾಲ್, ಇಥೈಲ್ ಆಲ್ಕೋಹಾಲ್ ಮತ್ತೆ ಸೋಡಿಯಂ ಮೆಟಲ್ ಅಂತ ಹೇಳುವಂಥದ್ದು ರಿಯಾಕ್ಟೆಂಟ್. ಸೊ ವಿ ಶಲ್ ರೈಟ್ ದಿಸ್ ರಿಯಾಕ್ಷನ್ ನಾವು. ಆಯ್ತಾ, ಹೇಗೆ ಬರೆಯೋಣ? ಆಲ್ ಸೆಟ್. ಈಥೈಲ್ ಆಲ್ಕೋಹಾಲ್ CH3 CH2OH ಹಾಗೆ ಬರ್ದೆ ನಾನು. ಸೊ ಜೊತೆಗೆ ಐ ಆಮ್ ರೈಟಿಂಗ್ ಸೋಡಿಯಂ. ಆಯ್ತಾ, ಸೊ ವೆನ್ ದೀಸ್ ಟು ಅಂಡರ್ಗೋಯಿಂಗ್ ರಿಯಾಕ್ಷನ್ ಏನಾಗುತ್ತೆ ಇಲ್ಲಿ? ಸೋಡಿಯಂ ವಿಲ್ ರೀಪ್ಲೇಸ್ ಹೈಡ್ರೋಜನ್. ಆವಾಗ ನಿಮ್ಗೆ ಏನ್ ಸಿಗುತ್ತೆ? ಸೋಡಿಯಂ ಹೈಡ್ರೋಜನ್ ರಿಪ್ಲೇಸ್ ಮಾಡಿದ್ರೆ CH3 ಹಾಗೆ ಇದೆ, CH2 ಕೂಡ ಹಾಗೆ ಇದೆ, O ಕೂಡ ಹಾಗೆ ಇದೆ. ಇನ್ ದ ಪ್ಲೇಸ್ ಆಫ್ H I am going to write now Na plus what is released here? H2 ಗ್ಯಾಸ್ ಏನಾಗುತ್ತೆ? ಅದು ರಿಲೀಸ್ ಆಗುತ್ತೆ. ಇಲ್ಲಿ ಎರಡು ಹೈಡ್ರೋಜನ್ ರಿಲೀಸ್ ಆಗಬೇಕು ಅಂದ್ರೆ ಐ ಶುಡ್ ಟೇಕ್ ದಿಸ್ ಮಾಲಿಕ್ಯೂಲ್ ಟ್ವೈಸ್, ಬಿಕಾಸ್ ಒಂದು ಮಾಲಿಕ್ಯೂಲ್ ತಗೊಂಡ್ರೆ ಒಂದು ಹೈಡ್ರೋಜನ್ ಅಷ್ಟೇ ನನಗೆ ಸಿಗೋದು. ಸೊ ಇನ್ ಆರ್ಡರ್ ಟು ರಿಲೀಸ್ ಒನ್ H2 ಮಾಲಿಕ್ಯೂಲ್ ಐ ಶುಡ್ ಟೇಕ್ 2 molecules of this. ಅದೇ ಥರ 1 mole of H2 ಅನ್ನು ತಗೊಳ್ಬೇಕಂದ್ರೆ 2 moles of this molecules ನಾನು ತಗೊಳ್ಬೇಕು. ಓ, ಮೋಲ್ ಕಾನ್ಸೆಪ್ಟ್, ಓಕೆ ಫೈನ್, ಯು ವುಡ್ ಲರ್ನ್ ಇಟ್ ಇನ್ 11th ಸ್ಟ್ಯಾಂಡರ್ಡ್. ಓಕೆ, ಸೊ H2 ತಗೊಳ್ಬೇಕಲ್ವಾ, ಹಾಗಾಗಿ 2 molecules ತಗೊಂಡೆ. ಸೊ ಹಿಯರ್ ಆಲ್ಸೋ ಐಲ್ ರೈಟ್ 2, ಹಿಯರ್ ಆಲ್ಸೋ ಐಲ್ ರೈಟ್ 2. ಸೊ ದಿಸ್ ವಾಸ್ ethanol ಅಲ್ವಾ? ವಾಟ್ ಇಸ್ ದಿಸ್? ethanol. And what is this? Sodium ethoxide. ಸೋಡಿಯಂ ಅದನ್ನು ಹಾಗೆ ಬರೀತೀರಾ, ಇಥಾಕ್ಸೈಡ್, ethoxide, sodium ethoxide. So what do you call this reaction as? Just a reaction with metal, that's it. Okay, reaction with metal aita? Clear? All set. Next, chemical properties of ethanol nalli important ಏನದು? esterification reaction. Okay, ಅದಕ್ಕಿಂತ ಮುಂಚೆ ಕೂಡ we have something else, dehydration reaction. Dehydration reaction. Dehydration reactions ಬಗ್ಗೆ ನಾವು ಕಲಿಯೋಣ. ಓಕೆ, ಸೊ ಇನ್ ಡಿಹೈಡ್ರೇಷನ್ ರಿಯಾಕ್ಷನ್ ಏನಾಗುತ್ತೆ ಅಂತ ಹೇಳಿ ನೋಡೋಣ. ವಿ ಶುಡ್ ಯೂಸ್ ಅ ಡಿಹೈಡ್ರೇಟಿಂಗ್ ಏಜೆಂಟ್. ಡಿಹೈಡ್ರೇಟಿಂಗ್ agent. So what is dehydrating agent? Substance which removes water. Substance which removes water molecule. ಸೊ ಈ ಒಂದು ರಿಯಾಕ್ಷನ್ ಅಲ್ಲಿ ಡಿಹೈಡ್ರೇಷನ್ ರಿಯಾಕ್ಷನ್ ಆಫ್ ಆಲ್ಕೋಹಾಲ್, ಯಾರಪ್ಪ ಆಲ್ಕೋಹಾಲ್ ಇಂದ ವಾಟರ್ ಅನ್ನ ತೆಗಿತಾ ಇದ್ದಾರೆ? ಯೂಶಲ್ ಆಗಿ ಆಲ್ಕೋಹಾಲಿಗೆ ವಾಟರ್ ಹಾಕ್ಬಿಟ್ಟು ಈ ಜನಗಳೆಲ್ಲ ಕುಡಿದು ಕೆಟ್ಟ ಅಭ್ಯಾಸ ಎಲ್ಲ ತೋರಿಸ್ತಾ ಇದ್ದಾರೆ. ಇದು ಯಾರಪ್ಪ ಆಲ್ಕೋಹಾಲಿಗೆ, ಆಲ್ಕೋಹಾಲಿಂದನೇ ವಾಟರ್ನ ತೆಗೆಯುವಂತಹ ಪುಣ್ಯಾತ್ಮ ಯಾರು? ಅವನು ಅಥವಾ ಅವರು. ಸ್ವಲ್ಪ ರೆಸ್ಪೆಕ್ಟ್ ಕೊಡೋಣ, ಬಿಕಾಸ್ ಹೀ ಈಸ್ ದ ಕಿಂಗ್ ಆಫ್ ಕೆಮಿಕಲ್, ನನ್ ಅದರ್ ದ್ಯಾನ್ concentrated sulfuric acid. Aita, so it is concentrated sulfuric acid which act as a dehydrating agent, and it is capable of removing water molecule from alcohol. So let's check the reaction. Okay, so dehydration reaction ಪ್ರತಿ ಸಲ ಯಾಕೆ ಹೆಡ್ಡಿಂಗ್ ಬರಿಬೇಕು ಹೇಳಿ? ನಾವು ಯಾವುದ್ರ ಬಗ್ಗೆ ಮಾತಾಡ್ತೀವಿ ಗೊತ್ತಾಗಬೇಕಲ್ಲ. ಡಿಹೈಡ್ರೇಷನ್ ರಿಯಾಕ್ಷನ್, ವೆನ್ ಆಲ್ಕೋಹಾಲ್
is treated, when alcohol is treated with concentrated sulfuric acid, alkene is formed. Alkene is formed. ಆಯ್ತಾ? Example, when ethyl alcohol, ಅಥವಾ ಇದಕ್ಕೆ ಏನು ಅಂತ ಹೇಳಿ ಕರೀತಾರೆ, ಇನ್ನೊಂದು ಹೆಸರು ethanol. So when ethyl alcohol or ethanol is treated with what? Sulfuric acid. ಯಾವುದು? Concentrated sulfuric acid. Ethene molecule is formed. Ethene molecule form ಆಗುತ್ತೆ. ಸೊ ಬರೆಯೋಣ ರಿಯಾಕ್ಷನ್ಸ್ ಹಾಗಾದ್ರೆ. ಆಲ್ ಸೆಟ್. CH3 CH2 OH. ಇದೇ ಮಾಲಿಕ್ಯೂಲ್ನ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ತೀನಿ. ಹೇಗೆ ಅಂದರೆ ನಿಮಗೆ ಅರ್ಥ ಆಗಬೇಕು ಹೇಗೆ ವಾಟರ್ ಮಾಲಿಕ್ಯೂಲ್ಸ್ ಎಲ್ಲಿಂದ ಹೋಗುತ್ತೆ ಅಂತ ಹೇಳಿ. ಸೊ ಇದೇ ಮಾಲಿಕ್ಯೂಲ್ನ ನಾನು ಹೆಂಗೆ ಬರಿತೀನಿ ಅಂತ ಹೇಳಿದ್ರೆ, ಆ CH3 ಇದೆಯಲ್ವಾ, ಆ CH3 ಫಸ್ಟ್ ಹೈಡ್ರೋಜನ್, ಫಸ್ಟ್ ಕಾರ್ಬನ್, ನಾನೇನು CH3 ಬರ್ತೀನಿ, ಆ CH3 2 ಹೈಡ್ರೋಜನ್ ಹೀಗೆ, ಇನ್ನೊಂದು ಹೈಡ್ರೋಜನ್ ಕೆಳಗಡೆ ನೇತಾಕಿರೋ ಥರ ಬರಿತೀನಿ. ಆಯ್ತಾ? CH2 OH ಅಲ್ಲಿರುವಂಥ OHನ ಹೀಗೆ ಬರಿತೀನಿ. ಸೊ ಇವಾಗ ಏನಾಯಿತು? ವಾಟರ್ ಮಾಲಿಕ್ಯೂಲ್ಸ್ ಎಲಿಮಿನೇಟ್ ಆಯಿತು. ಹೇಗೆ ನೋಡಿ, ನಾನು ಇವಾಗ ಏನು ಬಾಕ್ಸ್ ಹಾಕ್ತೀನಿ, ಈ ಬಾಕ್ಸ್ಗಳು ಎಲಿಮಿನೇಟ್ ಆಗುತ್ತೆ. ಅದೇ ಥರ ಬಾಕ್ಸ್ಗಳು ಎಲಿಮಿನೇಟ್ ಆಗಿದ್ದು ನಿಜ, ಬಟ್ ಆಲ್ಕೀನ್ ಹೇಗೆ ಫಾರ್ಮ್ ಆಯಿತು? ಸೊ ಈ ಬಾಂಡ್ ಏನಿದೆ ಇದು ಆಕ್ಸಿಜನ್ ಕೊಂಡು ಹೋಗ್ತಾನೆ, ಅವ್ನು ಹೋಗ್ಬೇಕಾದ್ರೆ ಹೀಗೆ ಎತ್ಕೊಂಡು ಹೋಗ್ತಾನೆ ಆಕ್ಸಿಜನ್. ಆಯ್ತಾ? ಯಾವ ಬಾಂಡನ್ನು? ದ O which has bond with carbon, it takes and goes, it pulls out and goes. ಹೋಗ್ಬಿಡ್ತಾನೆ ತಗೊಂಡು, ಬಾಯ್ ಜನ್ಮಕ್ಕೆ ನಾನು ಬರಲ್ಲ ವಾಪಸ್ ಅಂತೆಲ್ಲ ಹೇಳ್ಕೊಂಡು, ಈ ಜನ್ಮದಲ್ಲಿ ನಾನು ಮತ್ತೆ ಆಕ್ಸಿಜನ್ ಆಗಿ ನಿಮ್ಮ ಹತ್ರ ಬರಲ್ಲ ಅಂತೆಲ್ಲ ಹೇಳಿ ನಾವು ಹೇಳ್ತೀವಲ್ಲ, ಈ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಬಾರ್ದು, ಈ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ನಾನು ಅದಾಗಬೇಕು ಇದಾಗಬೇಕು ಅಂತ ಹೇಳಿ. ಸೊ ಆಕ್ಸಿಜನ್ ಹೊರಟೇ ಹೋಗ್ಬಿಡ್ತಾನೆ. ಕಾರ್ಬನ್ ಅಳ್ತಾನೆ, ಅಯ್ಯೋ ನನಗೆ ಒಂದು ಬಾಂಡಿಂಗ್ ಹೋಯ್ತು ಅಂತ ಹೇಳಿ. ಪಕ್ಕದ ಕಾರ್ಬನ್ ಹೇಳ್ತಾನೆ, ಅಳಬೇಡ, ನಾನಿರುವೆ ನಿನಗಾಗಿ ಅಂತ ಹೇಳಿ. ಸೊ ದೆನ್ ಈ ಹೈಡ್ರೋಜನ್ ಹೇಳ್ತಾನೆ, ನೀವು ನನ್ನ ಬಾಂಡನ್ನು ಈಚೆಗೆ ಹಾಕೊಳ್ಳಿ ಅಂತೇಳಿ. ಸೊ ಕಾರ್ಬನ್ ಹೈಡ್ರೋಜನ್ ನಡುವೆ ಏನು ಕೋವ್ಯಾಲೆಂಟ್ ಬಾಂಡ್ ಇದೆ ಇದನ್ನು ಈಚೆಗೆ ಶಿಫ್ಟ್ ಮಾಡ್ತೀರಾ ಅಷ್ಟೇ. ಇಲ್ಲಿ ಗೆರೆ ಕೆಳಗಡೆ ಎಳ್ದಿದ್ರಲ್ಲ ಅದನ್ನ ಮೇಲ್ಗಡೆ ಹೇಳ್ತೀರಾ ಅಷ್ಟೇ. ಓಕೆನಾ? ಸೊ ಇದ್ರದ್ದು ಡೀಟೇಲಿಂಗ್ ವರ್ಷನ್ ಪ್ಲಸ್ ನೆಗೆಟಿವ್, ಎಲ್ಲಿಂದ ಎಲ್ಲಿಗೆ ಬಾಂಡ್ ಬ್ರೇಕ್ ಆಗಿದೆ ಅದನ್ನೆಲ್ಲ ನೀವು 11th ಸ್ಟ್ಯಾಂಡರ್ಡ್ನಲ್ಲಿ ಕಲಿತೀರಾ. ಇವಾಗಲೇ ಕಲಿಸ್ಕೊಡಿ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಆಕ್ಸಿಜನ್ ಹೋಗ್ಬೇಕಾದ್ರೆ ಕಾರ್ಬನ್ ಪಾಸಿಟಿವ್ ಆಗ್ತಾನೆ, ಬಿಕಾಸ್ ಈಸ್ ಇನ್ ಲಾಸ್. ಅವನು ಒಂದು ಎಲೆಕ್ಟ್ರಾನ್ ಇನ್ವೆಸ್ಟ್ ಮಾಡಿರ್ತಾನೆ, ಆಕ್ಸಿಜನ್ ಒಂದು ಎಲೆಕ್ಟ್ರಾನ್ ಇನ್ವೆಸ್ಟ್ ಮಾಡಿರ್ತಾನೆ, ಇಬ್ರು ಕೂಡಿ ಬಾಂಡ್ ಆಗಿರುತ್ತೆ. ಅದನ್ನ ಒಬ್ಬನೇ ತಗೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ಕಾರ್ಬನ್ ಎಲೆಕ್ಟ್ರಾನ್ಸ್ ಹೋಯ್ತಲ್ವ ಅಲ್ಲಿಗೆ. ಅವನು ಅಳ್ತಾ ಪಾಸಿಟಿವ್ ಆಗಿರ್ತಾನೆ ನೋಡಿ, ಹತ್ಕೊಂಡು ಪಾಸಿಟಿವ್ ಆಗಿರ್ತಾನೆ ಕೆಮಿಸ್ಟ್ರಿ ಎಲಿಮೆಂಟ್ಸ್ಗಳೇ. ಸೊ ಅಳ್ತಾ ಇರ್ತಾನೆ, ಅಯ್ಯೋ ನನ್ನ ಎಲೆಕ್ಟ್ರಾನ್ ಹೋಗ್ಬಿಡ್ತು, ನನ್ನ ಬಿಸ್ನೆಸ್ ಲಾಸ್ ಆಯಿತು ಅಂತ ಹೇಳಿ ಈಚೆ ಕಾರ್ಬನು ಹೈಡ್ರೋಜನ್ ಮಾತಾಡ್ಕೊಳ್ತಾರೆ. ಹೈಡ್ರೋಜನ್ಗೆ ಆ ಥರ ಎಲ್ಲ ವರಿ ಇಲ್ಲ, ತುಂಬ ಸಿಂಗಲ್ ಆ್ಯಂಡ್ ರೆಡಿ ಟು ಮಿಂಗಲ್ ಆಲ್ವೇಸ್. ಹೈಡ್ರೋಜನ್ ಹೇಳ್ತಾನೆ ಈ ಕಾರ್ಬನ್ ಹತ್ರ, ನೋಡು ಕಾರ್ಬನ್, ಈ ಬಾಂಡ್ನಲ್ಲಿ ಇದೇನಿದೆ ಬಾಂಡು, ಇಲ್ಲಿ ನಿನ್ನ 2 ಎಲೆಕ್ಟ್ರಾನ್ಸ್ ಇದೆ, ತಗೊಂಡು ಪಕ್ಕದ ಕಾರ್ಬನಿಗೆ ಹಾಕು ಅಂತ ಹೇಳಿ ಇವನೇನು ಮಾಡ್ತಾನೆ, ಯಾವುದೇ ಇಲೆಕ್ಟ್ರಾನ್ಸ್ ಅಥವಾ ಯಾವುದೇ ಚಾರ್ಜ್ ಇಲ್ಲದೆ H+ ಆಗಿ ಹೊರಟೋಗ್ಬಿಡ್ತಾನೆ. ಸೊ ಆ ಇಲೆಕ್ಟ್ರಾನ್ಸ್ ಈ ಕಾರ್ಬನ್ಗೆ ನೆಗೆಟಿವ್ ಚಾರ್ಜ್ ತಂದು ಕೊಡುತ್ತೆ. ನೆಗೆಟಿವ್ ಪಾಸಿಟಿವ್ ನ್ಯೂಟ್ರಲ್ ಆಯಿತು, ಈ ಬಾಂಡ್ ಏನಾಯಿತು ಇಲ್ಲಿಗೆ ಶಿಫ್ಟ್ ಮಾಡ್ತೀರಾ. ಇದು ಸ್ಟೋರಿ ಆಯಿತಾ? ಇದು ಸಿಂಪಲ್ ಆಗಿರುವಂತಹ ಸ್ಟೋರಿ. ಬಟ್ ಈ ಸ್ಟೋರಿಯನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಕ್ಯಾಟಯಾನ್ ಆ್ಯನಯಾನ್ ಎಲ್ಲ ಕಲಿಬೇಕು. ಅದನ್ನು ಕಲೀಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಏನು ಅರ್ಥ ಮಾಡ್ಕೋಬೇಕು, OH Hನ್ನು ನೀವು ಎಲಿಮಿನೇಟ್ ಮಾಡ್ತಿದ್ದೀರಾ ಅಂತ ಹೇಳುವಂಥದ್ದನ್ನ ನಾನು ಬಾಕ್ಸಲ್ಲಿ ಹಾಕಿದ್ದೀನಿ. ಆಮೇಲೆ ಈ ಬಾಂಡನ್ನು ಈಚೆಗೆ ಶಿಫ್ಟ್ ಮಾಡ್ತಾರೆ, ಈ ಬಾಂಡು ಹೊರಟೋಗ್ಬಿಡುತ್ತೆ, ಇಲ್ಲಿ ನೀರು ಬಾಂಡ್ ಇರಲ್ಲ, ದರ್ ಇಸ್ ನೋ ಮೋರ್ ಬಾಂಡ್ ಹಿಯರ್. ಹಾಗಾಗಿ ಇಲ್ಲೇನು ಮಾಡ್ಬೇಕು ನಾನು, CH2 ಅದನ್ನು ಬರಿತೀನಿ, ಪಕ್ಕದಲ್ಲಿ ಹೈಡ್ರೋಜನ್ ಇಲ್ಲ, ಆ ಬಾಂಡ್ ಏನಾಯಿತು
ಇಲ್ಲಿ ಶಿಫ್ಟ್ ಆಯಿತು, ಇಲ್ಲೂ ಏನು ಬರಿಬೇಕು, CH2 ಬರಿಬೇಕು. ಈ OH ಕಂಬೈಂಡ್ ಆಗಿ ಏನು ಸಿಗಬೇಕು ನಿಮಗೆ, ವಾಟರ್ ಸಿಗಬೇಕು, H2O ಸಿಗಬೇಕು. ಸೊ ಇದೇನಿದು, ಈಥೀನ್. ಈಥೀನ್ ಸ್ವಲ್ಪ ನೀಟಾಗಿ ಬರೆಯೋಣ ಅಲ್ವಾ ಮಕ್ಕಳೇ. ಈಥೀನ್ ಇಸ್ ಅ ಬ್ಯೂಟಿಫುಲ್ ಕಂಪೌಂಡ್. ಅದಕ್ಕೆ ನೋಡ್ಬೇಕಾರೆ ಅಯ್ಯೋ ಶ್ರೀಜಾ ಮೇಡಮ್ ನನ್ನ ಈ ಥರ ಎಲ್ಲ ಬರೆದ್ಬಿಟ್ರು, ನನ್ನ ಬ್ಯೂಟಿ ಹಾಳಾಯಿತು ಅಂತ ಹೇಳಬಾರ್ದಲ್ವಾ. ಸೊ CH2 ಡಬಲ್ ಬಾಂಡ್ CH2 ಆ್ಯಂಡ್ ವಾಟರ್ ಆಯಿತು. ಸೊ ಇದು ಆಗಬೇಕು ಅಂದರೆ ಆ್ಯರೋ ಮಾರ್ಕ್ ಮೇಲೆ ನೀವು ಮರಿಬಾರ್ದು, ಬರಿಲೇಬೇಕು, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಅಕಸ್ಮಾತ್ ನಾನು ಬರೆಯಲ್ಲ ಮೇಡಮ್, ನನಗಿಷ್ಟ ಇಲ್ಲ ಈ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಹೇಳಿದ್ರೆ, ಭಾಳ ದ್ವೇಷ ನನಗೂ ಸಲ್ಫ್ಯೂರಿಕ್ ಆ್ಯಸಿಡಿಗೂ ಅಂದರೆ, ನಿಮಗೆ ಅದು ಇನ್ನೂ ಹರ್ಟ್ ಮಾಡುತ್ತೆ, ಅದು ಮಾರ್ಕ್ಸು ಕಳಿಸ್ಕೊಡುತ್ತೆ. ನೀವು ಇಲ್ಲಿ ಬರೀಲಿಲ್ಲ ಅಂತ ಹೇಳಿದರೆ ದೇರ್ ಇಸ್ ನೋ ಮಾರ್ಕ್, 0 ಮಾರ್ಕ್. ಇಂಪಾರ್ಟೆಂಟ್. ಅದರಲ್ಲೂ ನೀವು ಕಾನ್ಸಂಟ್ರೇಟೆಡ್ ಅಂತಲೇ ಬರೀಬೇಕು. ಡೈಲ್ಯೂಟ್ ಹಾಕಿದ್ರೆ ಡೈಲ್ಯೂಟಲ್ಲಿರೋ ಸಲ್ಫ್ಯೂರಿಕ್ ಆ್ಯಸಿಡ್ ನೀರೇ ನೀವು ಆ್ಯಡ್ ಮಾಡ್ದಂಗೆ, ನೀರು ತೆಗಿಲಿಕ್ಕೆ ಬಂದವರು ನೀರು ಆ್ಯಡ್ ಮಾಡ್ದಂಗೆ ಡೈಲ್ಯೂಟ್ ಅಂತ ಹೇಳಿ ಬರೆದ್ರೆ ಆಯಿತಾ. ಸೊ ಬಿ ಕೇರ್ಫುಲ್. ಕಾನ್ಸಂಟ್ರೇಟೆಡ್ನ ಫುಲ್ ಬರಿಬೇಕು ಅಂತಿಲ್ಲ, CONC ಅಂತ ಹೇಳಿ ಬರೆದು ಡಾಟ್ ಹಾಕಿ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಹೇಳಿ ಬರೆದ್ರೆ ಸಾಕು. So you don't have to write fully concentrated word, just mention CONC, put the dot and then write H2SO4. Clear? All set. So dehydration reactions we learned. The last reaction of ethanol is esterification reaction. What is it? Esterification reaction. ಏನಿದು ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಂತ ಹೇಳಿದ್ರೆ, a reaction where ester is formed. Okay? When ಇದು ನಾನು ಇಲ್ಲೇ ಹೇಳ್ಬಿಡ್ತೀನಿ, ಯಾಕೆಂದರೆ ಇದೇ ಸೇಮ್ ರಿಯಾಕ್ಷನ್ ಯು ಆರ್ ಗೋಯಿಂಗ್ ಟು ಅಪ್ಲೈ ಫಾರ್ ಆಸಿಡ್ ಆಸ್ ವೆಲ್. ಸೊ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮತ್ತೊಮ್ಮೆ ಮಾಡಲ್ಲ. ಸೊ ವೆನ್ ಆಲ್ಕೋಹಾಲ್ ಈಸ್ ಟ್ರೀಟೆಡ್ ಆರ್ ಈಸ್ ರಿಯಾಕ್ಟೆಡ್, ವೆನ್ ಆಲ್ಕೋಹಾಲ್ ಈಸ್ ರಿಯಾಕ್ಟೆಡ್ ವಿತ್ carboxylic acid in the presence of illu kuda concentrated sulfuric acid dehydrating agent agi act ಮಾಡ್ತಾನೆ, ಅಂದ್ರೆ water ಅನ್ನ ರಿಮೂವ್ ಮಾಡ್ತಾನೆ. So when alcohol is reacted with carboxylic acid in the presence of concentrated sulfuric acid, ester is formed. Along with the removal of water. Along with the removal of water. So ಇದನ್ನು ನಾವು ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಂತ ಹೇಳುವಂಥದ್ದು. ಸೊ ವಾಟ್ ಇಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್? ವೆನ್ ಆಲ್ಕೋಹಾಲ್ ಇಸ್ ರಿಯಾಕ್ಟೆಡ್ ವಿತ್ ಅನ್ ಆಸಿಡ್, ಎಸ್ಟರ್ ಇಸ್ ಫಾರ್ಮ್ಡ್ ವಿತ್ ದ ರಿಮೂವಲ್ ಆಫ್ ವಾಟರ್. ಆಯ್ತಾ? ಅದು ಯಾವ ಆಸಿಡ್? ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಸೊ ಬೇರೆ ಆಸಿಡ್ ಹಾಕಿದ್ರೆ ವಾಟರ್ ಎಲಿಮಿನೇಷನ್ ಆಗಲ್ಲ, ಯಾಕೆಂದರೆ ಬೇರೆ ಆಸಿಡ್ಗಳು ಡಿಹೈಡ್ರೇಟಿಂಗ್ ಏಜೆಂಟ್ ಥರ ಬಿಹೇವ್ ಮಾಡಲ್ಲ. ಇಟ್ ಈಸ್ ದಿಸ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಆ್ಯಂಡ್ ಸಮ್ ಅದರ್ ಸಬ್ಸ್ಟೆನ್ಸಸ್ ಸಚ್ ಆಸ್ P2O5, ಫಾಸ್ಫೋರಸ್ ಪೆಂಟಾಕ್ಸೈಡ್ ಕೂಡ, ಮತ್ತು ಬೇರೆ ಬೇರೆ ಕೆಮಿಕಲ್ ಸಬ್ಸ್ಟೆನ್ಸಸ್ ಇದೆ, ಎನ್ಹೈಡ್ರಸ್ ಆಗಿರುವಂತಹ ಸಬ್ಸ್ಟೆನ್ಸ್ಗಳು ಕೂಡ ವಿಲ್ ಆ್ಯಕ್ಟ್ ಆಸ್ ಡಿಹೈಡ್ರೇಟಿಂಗ್ ಏಜೆಂಟ್. ಆಲ್ ಸೆಟ್. ಹೇಗೆ ಮೇಡಮ್ ಅರ್ಥ ಮಾಡ್ಕೊಳ್ಳೋದನ್ನ ಈಸಿಯಾಗಿ ಹೇಳ್ಕೊಡಿ ಅಂದರೆ, ಫಸ್ಟಿಗೆ ಆಲ್ಕೋಹಾಲ್ನ ಬರಿತೀನಿ ನಾನು, CH3 CH2OH. ಈಗ ಆ್ಯಸಿಡನ್ನು ನಾನು ರಿವರ್ಸ್ ವೇಯಲ್ಲಿ ಬರಿತಿದ್ದೀನಿ. ಓಕೆ, ಆ್ಯಸಿಡನ್ನು ನಾನು ಹೀಗೆ ಬರಿತೀನಿ ನೋಡಿ, CH3 COOH. ಹೇಗೆ ಬರಿತೀನಿ? ಯೂಶ್ವಲ್ ಆಗಿ ಆ್ಯಸಿಡನ್ನು ನಾವು ಹೇಗೆ ಬರೆಯುವಂಥದ್ದು? ಹೀಗೆ ತಾನೆ. CH3 COH ಇಸ್ ಅ ಯೂಶ್ವಲ್ ವೇ ಆಫ್ ರೈಟಿಂಗ್. ಇದೇ CH3 ಅನ್ನು ಹೀಗೂ ಬರಿಬೋದಾ? ಅದೇ CH3 ಅನ್ನು ಹೀಗೂ ಬರಿಬೋದಾ? CH3 COOH ಅಂತ ಹೇಳಿ ಎಲ್ಲ ಬ್ಯಾಕ್ ಸೈಡಿಗೆ ಬರೀರಿ.
ಫ್ರಂಟಿಗೆ ಏನು ಹಾಕ್ಬೇಡಿ, ಕಾರ್ಬನ್ ಬರ್ದು ಎಲ್ಲ ಬ್ಯಾಕ್ ಸೈಡಿಗೆ ಬರ್ರಿ, CH3COH. ಈಗ ಆಸಿಡಿಂದ ವೆರಿ ಇಂಪಾರ್ಟೆಂಟ್, ಇಷ್ಟು ಪಾರ್ಟನ್ನ ಎಲಿಮಿನೇಟ್ ಮಾಡ್ತೀರಾ. ಆಲ್ಕೋಹಾಲಿಂದ ಬರೀ ಹೆಚ್ಚು, ಆಸಿಡಿಂದ OHನ ತೆಗಿತೀರ. ಸೊ ತೆಗೆದಾಗ ವಾಟ್ ಯು ಗೆಟ್, ಯಾರ ಪ್ರೆಸೆನ್ಸಲ್ಲಿ ತೆಗಿತೀರಾ? ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ನ ಪ್ರೆಸೆನ್ಸ್ನಲ್ಲಿ ರಿಮೂವ್ ಮಾಡ್ತೀರಾ. ನಿಮ್ಗೆ ಏನು ಸಿಗುತ್ತೆ ಹೇಳಿ? ಪ್ರಾಡಕ್ಟ್ನ ಬರಿತೀನಿ ನಾನು ಇಲ್ಲಿ. ದಿಸ್ ಇಸ್ ದ ರಿಯಾಕ್ಟೆಂಟ್. ರಿಯಾಕ್ಟೆಂಟ್ ಯಾವುದಲ್ಲ? ಎಥನೋಲ್. ಆಯ್ತಾ? ಇಲ್ಲಿ ಎಥನೋಯಿಕ್ ಆಸಿಡ್, ಎಥನೋಲ್ ಆ್ಯಂಡ್ ಎಥನೋಯಿಕ್ ಆಸಿಡ್ ಎರಡನ್ನು ಕೂಡ ನೀವು ತಗೊಳ್ತೀರಾ. ಸೊ ಎರಡನ್ನ ತಗೊಂಡಾಗ ನಿಮಗೆ ವಾಟರ್ ಎಲಿಮಿನೇಟ್ ಆಗುತ್ತೆ. ಅದನ್ನ ಬೇಕಾದ್ರೆ ಎಲಿಮಿನೇಷನ್ ನೀವು ಇಲ್ಲೇ ಆರೋ ಮಾರ್ಕ್ ಕೆಳಗಡೆ ಬರ್ಕೊಳ್ಬೋದು. ಏನು ಫೈನಲ್ ಪ್ರಾಡಕ್ಟ್ ಸಿಗುತ್ತೆ ನೋಡಿ, ಆ ಫೈನಲ್ ಪ್ರಾಡಕ್ಟನ್ನು ನಾನು ಈ ಬಾಕ್ಸಲ್ಲಿ ಬರಿತೀನಿ. ಓಕೆ, ರೆಡಿ? ನನಗೆ ಹೇಳಿ ನೀವು ಅವಾಗ. ಸೊ ಇಲ್ಲಿ CH3 CH2O ಹಾಗೆ ಬರ್ತೀನಿ ನಾನು. CH3 CH2O ಇದಿಷ್ಟು ಯಾವ ಪಾರ್ಟ್ ಇದು? ಆಲ್ಕೋಹಾಲ್ ಪಾರ್ಟ್ ಇದು. ಆಮೇಲೆ ಆಸಿಡ್ ಪಾರ್ಟ್ ಇದು ಎಲ್ಲಿ? ಇಲ್ಲಿಂದ OC ಇದೆಯಲ್ವಾ, ಅದನ್ನ ಸ್ವಲ್ಪ ಕ್ಲಿಯರ್ ಆಗಿ ಬರಿತೀನಿ. C∩O ಇದು ಏನಿದೆ ಇದು ಈ OC, ಅದನ್ನ C∩O ಅಂತ ಹೇಳಿ ಬರ್ದೆ. C∩O ಇದನ್ನ, ಆಯ್ತಾ? ಪಕ್ಕದಲ್ಲಿ ಏನಿದೆ? CH3 ಇದೆಯಾ, ಅದನ್ನ ಹಾಗೆ ಬರಿತೀನಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎಸ್ಟರ್. ಎಸ್ಟರ್ ಅನ್ನ ಹೇಗೆ ನೇಮ್ ಮಾಡ್ತೀರಾ? ಇಥೈಲ್ ಎಥನೋವೇಟ್. ಫಸ್ಟ್ ಪಾರ್ಟ್ ಅನ್ನ ಇಥೈಲ್ ಅಂತ ಹೇಳಿ ಕರೀತೀರಾ ಇಷ್ಟನ್ನ, ಬಿಕಾಸ್ 2 ಕಾರ್ಬನ್ ಆಟಮ್ಸ್ ಇದೆ. ಈಥೇನ್ ಅನ್ನ ಇಥೈಲ್ ಮಾಡ್ಕೊಂಡ್ರಿ. ಈಗ ಇಲ್ಲಿ ಎಷ್ಟು ಕಾರ್ಬನ್ ಇದೆ? 2. ಅವಾಗ ಈಥ್ ಅಂತ ಹೇಳಿ ಹಾಕ್ತೀರಾ. ಆಯ್ತಾ? ಈಥ್. ಬಿಟ್ವೀನ್ ದ ಕಾರ್ಬನ್ ಆಟಮ್ ಸಿಂಗಲ್ ಬಾಂಡ್ ಏನ್. ಮತ್ತೆ ಈ ಫಂಕ್ಷನಲ್ ಗ್ರೂಪ್ ಏನಿದೆ ನೋಡಿ, ನಾನು ಇವಾಗ ರೌಂಡ್ ಹಾಕ್ತೀನಿ. ಈ ಫಂಕ್ಷನಲ್ ಗ್ರೂಪ್ ಏನಿದೆ ಅದಕ್ಕೆ O8 ಅಂತ ಹೇಳಿ ಕರಿತೇವೆ. ಏನಂತ ಹೇಳ್ತೀವಿ? O8. ಸೊ ಫಂಕ್ಷನಲ್ ಗ್ರೂಪ್ ಇದು ಏನಿದೆ ಅದಕ್ಕೆ ನಾವು O8 ಅಂತ ಹೇಳಿ ಕರಿತೀವಿ. ಇದಕ್ಕೆ ಇಥೈಲ್ ಅಂತ ಹೇಳಿ ಕರಿತೀವಿ. ಇದು 2 ಕಾರ್ಬನ್ ಆಟಮ್ನ ಈಥ್ ಅಂತ ಹೇಳ್ತೀವಿ. ಬಿಟ್ವೀನ್ ದೆಮ್ ಸಿಂಗಲ್ ಬಾಂಡ್ ಇದೆ ಅಲ್ವಾ, ಸೊ ಏನಂತ ಹೇಳ್ತೀವಿ. ಮಿಕ್ಕಿದ್ನೆಲ್ಲ O8. ಸೊ ಇಥೈಲ್ ಎಥನೋವೇಟ್. ಆಯ್ತಾ? ಇದು ಎಸ್ಟರ್ ಆಗಿರುತ್ತೆ. ಜೊತೆಗೆ ನಾನು ಬರೆದಾಗ ಈಥೈಲ್ ಎಥನೋವೇಟ್, ಇಥೈಲ್ ಎಥನೋವೇಟ್ ಅಂತ ಹೇಳಿ ಬರಿತೀವಿ. ಇದು ನಾನು ಬಿಡಿಸಿ ಬರೆದಾಗ ಈ ಹೆಸರನ್ನ, ಇದು ಫೈನಲ್ ನೇಮ್. ಫೈನಲ್ ನೇಮ್ ಇಸ್ ಇಥೈಲ್ ಎಥನೋವೇಟ್. ಕ್ಲಿಯರ್? ಏನಾದರೂ ಕನ್ಫ್ಯೂಷನ್ ಇದೆಯಾ? ಸೊ ಫೈನಲ್ ಆಗಿ ಇನ್ನೊಂದ್ಸಲ ಇದೇ ಇಕ್ವೇಶನ್ ಬರ್ತೀನಿ ನೋಡಿ. ಸೊ ಫೈನಲ್ ಇಕ್ವೇಶನ್ ಐ ಆಮ್ ರೈಟಿಂಗ್ ಒನ್ಸ್ ಅಗೇನ್. ಫಸ್ಟಿಗೆ ಏನು ತಗೋತೀರಾ? ಆಲ್ಕೋಹಾಲ್ CH3 CH2OH. ಆಮೇಲೆ ಆಸಿಡನ್ನು ರಿವರ್ಸ್ ವೇಲ್ ಬರಿತೀರಾ, CH3 COOH ಅಂತ ಹೇಳಿ. ಇದನ್ನು ಹೀಗೂ ಬರಿಬೋದಾ ಆಸಿಡನ್ನು? ನೋಡಿ ಮಕ್ಕಳೇ, ಆಸಿಡನ್ನು ಹೇಗೆ ಬರಿತೀರಾ? CH3 C∩OOH ಹೀಗೂ ಬರಿತೀರಾ. 2 ವೇಲ್ ಬರಿಬೋದು. ಈ ಥರ ಬರೆದ್ರೆ ಕ್ಲಾರಿಟಿ ಸ್ವಲ್ಪ ಜಾಸ್ತಿ. ಇಲ್ಲಿಂದ H, ಇಲ್ಲಿಂದ OH 2 ರಿಮೂವ್ ಮಾಡ್ತೀರಾ. ಯಾರ ಪ್ರೆಸೆನ್ಸ್ನಲ್ಲಿ? ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ನ ಪ್ರೆಸೆನ್ಸ್ನಲ್ಲಿ ವಾಟರನ್ನು ರಿಮೂವ್ ಮಾಡಿದ್ರಿ. ಮಿಕ್ಕಿದೆಲ್ಲ ಒಟ್ಟಿಗೆ ಬರಿತೀರಾ. ಸೊ ಇಷ್ಟು ಪಾರ್ಟ್ CH3 CH2O ಅಲ್ಲಿವರೆಗೆ ಫಸ್ಟ್ ಬರಿತೀರಾ. ಬರ್ದ್ರಾ? ನೆಕ್ಸ್ಟ್ ಏನು? ಇದನ್ನ ನೀವು ಎಲಿಮಿನೇಟ್ ಮಾಡ್ತೀರಾ. ಇನ್ ಮಿಕ್ಕಿದೇನು? C∩O CH3 ತಾನೆ? C∩O CH3 ಕರೆಕ್ಟಾ? ಈಗ ಪ್ರಿಫಿಕ್ಸ್ ಏನಿಲ್ಲಿ? ಈಥೈಲ್ ಪಾರ್ಟ್ ಏನಿದೆ ನೋಡಿ, ಈಥೈಲ್ ಪಾರ್ಟ್ ಅದು ಪ್ರಿಫಿಕ್ಸ್. ಈಥೈಲ್ ಅಂತ ಹೇಳುವಂಥದ್ದು ಏನದು? ಪ್ರಿಫಿಕ್ಸ್ ಅದು. ಮತ್ತೆ ಮಿಕ್ಕಿದ ಎಷ್ಟು ಕಾರ್ಬನ್ ಇದೆ? ಇಲ್ಲೂ ಮತ್ತೆ ಇಲ್ಲೂ ಕಾರ್ಬನ್ 2 ಇದೆ ಅಲ್ವಾ? ಸೊ ಆ 2 ಕಾರ್ಬನ್ನ ಈಥ್ ಅಂತ ಹೇಳಿ ಕನ್ಸಿಡರ್ ಮಾಡಿ. ಏನು? ಈಥ್. ಬಿಟ್ವೀನ್ ದೇಮ್ ಸಿಂಗಲ್ ಬಾಂಡ್ ಏನ್. ಆಮೇಲೆ ಈ ಫಂಕ್ಷನಲ್ ಗ್ರೂಪ್ ಏನಿದೆ ನೋಡಿ, ಇದು OC∩O. ಅದನ್ನ ನಾವೇನ್ ಮಾಡಬೇಕು? O8 ಅಂತ ಹೇಳಿ ಬರಿಬೇಕು. ಆಗ ಈ ಹೋಗುತ್ತೆ, O8 ಆಗುತ್ತೆ. ಸೊ ಇಥೈಲ್ ಎಥನೋವೇಟ್, ಇಟ್ ಇಸ್ ಅನ್ ಎಸ್ಟರ್. ಇದಾಗಬೇಕು ಅಂತ ಹೇಳಿದ್ರೆ ವಾಟರ್ ಎಲಿಮಿನೇಟ್ ಆಗಬೇಕು. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ವಿಲ್ ಆಕ್ಟ್ ಆಸ್ ದಿ ಡಿಹೈಡ್ರೇಟಿಂಗ್ ಏಜೆಂಟ್.
ಅರ್ಥ ಆಯ್ತಾ? ಸೊ ಇದನ್ನ ಎಸ್ಟರ್ ಅಂತ ಹೇಳಿ ಕರಿತೀನಿ. ವಾಟ್ ಡು ಐ ಕಾಲ್ ಇಟ್ ಆಸ್? ಎಸ್ಟರ್. ಕ್ಲಿಯರ್? ಸೊ ಹೌ ಡು ವಿ ಟೆಸ್ಟ್ ಆಲ್ಕೋಹಾಲ್? ಆಲ್ಕೋಹಾಲ್ನ ಹೇಗೆ ಟೆಸ್ಟ್ ಮಾಡುವಂಥದ್ದು? Because acid also releases hydrogen gas. What and all will release hydrogen gas? Acid will release hydrogen gas. Base, when it reacts with metal, releases hydrogen gas. Water will release hydrogen gas. Alcohol also releases hydrogen gas when all these will come in contact with metal, right? ಇದೆಲ್ಲವುಗಳು ಕೂಡ ಹೈಡ್ರೋಜನ್ ಗ್ಯಾಸನ್ನು ರಿಲೀಸ್ ಮಾಡುವಂಥದ್ದು. ಹಾಗಾದರೆ ಹೇಗೆ it is alcohol ಅಂತಾನೆ ಕಂಡುಹಿಡಿಯೋದು? One is by the smell, because alcohols will have alcoholic smell ಅಥವಾ peculiar smell, characteristic smell ಅಂತೆಲ್ಲ ಹೇಳ್ತಾರೆ. ಆಲ್ಕೋಹಾಲಿಕ್ ಸ್ಮೆಲ್ ಅಂತಾನೆ ಹೇಳ್ಬೋದು ನಾವು. ಒಂದು ಸ್ಮೆಲ್ಲಿಂದ ಕಂಡುಹಿಡಿಬೋದು. ಇನ್ನೊಂದು ಲಿಟ್ಮಸ್ ವಿಲ್ ನಾಟ್ ಗಿವ್ ಎನಿ ಕಲರ್. ಆಯ್ತಾ? ಲಿಟ್ಮಸ್ ಸೊಲ್ಯೂಷನ್, ನೋ ಕಲರ್ ಚೇಂಜ್ ಹ್ಯಾಪನ್ಸ್ ಇನ್ ಲಿಟ್ಮಸ್ ಸೊಲ್ಯೂಷನ್. No color change will happen in litmus solution. So color change will happen in acid and base with respect to litmus. Hagagi we can rule out that the given substance is not acid, given substance is neither a base, because acid and base show some color changes in litmus solution. Water will also give you no color change conclusion. Hagagi you may have the confusion between water and alcohol, but water is smell. Water doesn't have any smell. I mean, it should be a good water, right? So water, pure water doesn't have any smell. Gutter water will have a smell, horrible smell that people should feel like dead forever, right? So yeah, alcohol will have alcoholic smell. It changes no color. And even in pH paper, the color will remain as green, right? pH paper nalli color will remain as green. All set. Inni ಏನು changes ನೋಡ್ತೀರಾ? With sodium metal, alcohol will release H2 gas. And with burning candle, if you test this gas will burn with a pop sound, right? Gas will burn with pop sound. That confirms the presence of which gas? Hydrogen gas, correct? So what are the tests for alcohol anta heli particular ಆಗಿ ಕೇಳಿದ್ರೆ? One is the smell, second one is the test with hydrogen, and it shows no color changes with litmus. It shows green color, nothing but ಯಾವುದೇ ಕಲರ್ ಇರಲ್ಲ, just it will be green in pH paper as well. ಹಾಗಾಗಿ ಇದು ಟೆಸ್ಟ್ಗಳಾಗಿರುತ್ತೆ ಆಲ್ಕೋಹಾಲ್ನ. ಯೂಸಸ್ ಏನು? ಸ್ಟೆರಿಲೈಸೇಷನ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಯೂಸ್ಡ್ ಆಸ್ ಸಾಲ್ವೆಂಟ್ ಇನ್ ಪರ್ಫ್ಯೂಮ್, ಪೇಂಟ್ ಆ್ಯಂಡ್ ಕಾಸ್ಮೆಟಿಕ್ಸ್, ಆಸ್ ಅ ಫ್ಯೂಯಲ್ ಇನ್ ಸ್ಟವ್ ಅಥವಾ ಸ್ಪಿರಿಟ್ ಲ್ಯಾಂಪ್ಸ್ನಲ್ಲಿ, ಯೂಸ್ಡ್ ಆಸ್ ಅ ಫ್ಯೂಯಲ್ ಅಡಿಟಿವ್ ಅಥವಾ ಪರ್ಟಿಕ್ಯುಲರ್ ಆಗಿ ಪವರ್ ಆಲ್ಕೋಹಾಲ್ ಆಸ್ ಅ ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ವೇರ್ 80% will be petrol, right? 80% petrol plus 20% ಏನಿರುತ್ತೆ? ವಾಟರ್ ಅಂತ ಹೇಳ್ತೀನಿ. ಏನು ಮೇಡಮ್ ಇದು ವಾಟರ್ ಅಂತ ಹೇಳಿಬಿಟ್ರೆ ಮುಗೀತು, ಪೆಟ್ರೋಲಿಗೆ ನೀರು ಹಾಕಿದ್ರೆ ಎಲ್ಲಿ ಮಿಸಿಬಿಲಿಟಿ? ಸೊ 80% of petrol and 20% of alcohol, right? So all these are the uses. They may ask for 2 mark or 1 mark in both CBSE and state board. How does alcohol affect the human health? Short term, long term, ಬೇರೆ ಬೇರೆ ಎಫೆಕ್ಟ್ಸ್ ಇದೆ. ಐ ಟೇಕನ್ ಫ್ಯೂ ಶಾರ್ಟ್ ಟರ್ಮ್ ಎಫೆಕ್ಟ್ಸ್. ಲಾಂಗ್ ಟರ್ಮ್ ಕನ್ಸಂಪ್ಷನ್ ಅಲ್ಲ, ಶಾರ್ಟ್ ಟರ್ಮ್ಸ್ನಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಚೇಂಜಸ್ ಇನ್ ಹಿಯರಿಂಗ್, ವಿಷನ್ ಆ್ಯಂಡ್ ಪರ್ಸೆಪ್ಷನ್, ಲಾಸ್ ಆಫ್ ಕೋಆರ್ಡಿನೇಷನ್, ಕೇಳಿಸ್ಕೊಳ್ಳೋಕೆ ಕರೆಕ್ಟ್ ಆಗಲ್ಲ, ಕೇಳಿಸ್ಕೊಳ್ಳೋದು ಏನೇನೋ ಮಾತಾಡೋದು ಕೇಳಿಸ್ಕೊಳ್ತೀವಿ ಅಲ್ವಾ. ಪರ್ಸೆಪ್ಷನ್, ನಮಗೆ ಕರೆಕ್ಟಾಗಿ ನೋಡೋಕ್ಕಾಗಲ್ಲ, ಡಿಸ್ಟೆನ್ಸನ್ನು ಮೆಷರ್ ಮಾಡೋಕ್ಕಾಗಲ್ಲ, ಜಡ್ಜಿಂಗ್ ಗೊತ್ತಾಗಲ್ಲ, ಕಾನ್ಷಿಯಸ್ ಆಗಿರಲ್ಲ, ಡಿಸಿಷನ್ ಕರೆಕ್ಟಾಗಿ ತೊಗೊಳಕ್ಕಾಗಲ್ಲ. ಹ್ಯಾಂಡ್ ಮತ್ತು ಲೆಗ್ ಮತ್ತು ನಾವು ನಡೆಯುವಂಥದ್ದು ಕೂಡ ಕೋಆರ್ಡಿನೇಷನ್ಸ್ ಇರಲ್ಲ, ಬಿದ್ದೋಗ್ಬಿಡ್ತೀವಿ. ಅ ಪರ್ಸನ್ ವಿತ್ ಹೆವಿ ಆಲ್ಕೋಹಾಲ್ cannot walk properly because he can't take the next decision, right? And
ಟು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ನಿಮ್ಮ CNS ಅನ್ನ ಅಫೆಕ್ಟ್ ಮಾಡುತ್ತೆ ಇನ್ ಸಚ್ ಅ ವೇ ದಟ್ ಇಫ್ ಯು ಡ್ರಿಂಕ್ ಅಂಡ್ ಡ್ರೈವ್ ಇಟ್ ಲೀಡ್ಸ್ ಟು ಡೆತ್ ಅಲ್ವಾ. ಸೊ ನೋ ಡ್ರಿಂಕಿಂಗ್ ವೈಲ್ ಯು ಡ್ರೈವ್ ದ ವೆಹಿಕಲ್ಸ್, ಯಾಕೆಂದ್ರೆ ನಿಮ್ಮ ಜೀವಕ್ಕಷ್ಟೇ ಅಲ್ಲ, ಅದು ಆ ರೋಡ್ನಲ್ಲಿ ಬರುವಂತಹ ಇತರೆ ಎಷ್ಟೋ ಪಾಪ ಕುಟುಂಬಗಳ ಜೀವಕ್ಕೂ ಕೂಡ ಅದು ಹಾನಿಯನ್ನ ಉಂಟು ಮಾಡುತ್ತೆ. ಸೊ ಇಥೈಲ್ ಆಲ್ಕೋಹಾಲಿಗೆ ಟು ethyl alcohol, if anybody is mixing ಏನು ಪಿರಿಡಿನ್ ಜೊತೆಗೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, then the combination of 2-ethyl alcohol, if pyridine and copper sulfate is mixed, then such alcohol is called as what? Such alcohol is called as denatured alcohol. Idanne denaturation of alcohol. An alcohol is made unfit for drinking by adding all these things. Okay. Next is ethanoic acid. So idanna ಎಲ್ಲಿ ನೋಡಿರ್ತೀರಾ? ನಿಮ್ಮ ವಿನೆಗರ್ ಬಾಟಲ್ಸ್ ಎಟ್ ಕಿಚನ್, ರೈಸ್ ಐಟಮ್ ನಲ್ಲಿ ನೀವು ಯಾವಾಗ ಪುಲಾವ್ ಎಲ್ಲ ಕುಕ್ ಮಾಡ್ತೀರಾ, ರೈಸ್ ಶುಡ್ ಬಿ ತುಂಬ ಚೆನ್ನಾಗಿರಬೇಕು, ಅಂಟಬಾರ್ದು ಅಂತ ಹೇಳಿ ವಿ ಆ್ಯಡ್ ದಿಸ್ ಲೆಮನ್ ಅಥವಾ ವಿನೆಗರ್. ಆ್ಯಪಲ್ ಸೈಡರ್ ವಿನೆಗರ್ ಅಲ್ಲಿ ಕೂಡ ನಾವು ಇದನ್ನ ಯೂಸ್ ಮಾಡ್ತೀವಿ. ಆಲ್ ಸೆಟ್. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಎಥನೋಯಿಕ್ ಆಸಿಡ್, ಇದರಲ್ಲಿ ಮೇಜರ್ ಆಗಿ ನಾವು ಮೆಲ್ಟಿಂಗ್ ಪಾಯಿಂಟ್ ಆಫ್ ಎಥನೋಯಿಕ್ ಆಸಿಡ್ ಬಗ್ಗೆ ಹೇಳ್ತಾ ಇರೋದು, ಎಥನಾಲ್ ಅಲ್ಲ. ಎಥನೋಯಿಕ್ ಆಸಿಡ್ ಇಸ್ 290 ಕೆಲ್ವಿನ್. ಸೊ 290 ಕೆಲ್ವಿನ್ ಅಂದ್ರೆ 20 ಡಿಗ್ರಿ ಸೆಲ್ಸಿಯಸ್ ಅಲ್ವಾ, 20ನೂ ಅಲ್ಲ, 273 ಕೆಲ್ವಿನ್ ನಲ್ಲಿ 10ರಿಂದ 3 ಕಳೆದ್ರೆ 7, ಇಲ್ಲಿ ಎಷ್ಟು 8 ಇಳಿಯುತ್ತೆ, ಐ ಗೆಸ್ 17 ಡಿಗ್ರಿ ಸೆಲ್ಸಿಯಸ್. ಸೊ ಇನ್ನು ವೆಸ್ಟರ್ನ್ ಕಂಟ್ರೀಸ್ನೆಲ್ಲ 17 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ರೆ ಬೇಗ ಏನಾಗುತ್ತೆ, 17 ಕೆಲ್ವಿನ್ ಡಿಫ್ರೆನ್ಸ್ ಬರುತ್ತೆ, ನಾಟ್ ಡಿಗ್ರಿ ಸೆಲ್ಸಿಯಸ್. ಸೊ ಆಲ್ಮೋಸ್ಟ್ ನಿಮಗೆ 273 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ರೆ, 273 ಕೆಲ್ವಿನ್ ಅಂತ ಹೇಳಿದ್ರೆ 0 ಡಿಗ್ರಿ ಸೆಲ್ಸಿಯಸ್ ಅಲ್ವಾ. ಸೊ 290 ಕೆಲ್ವಿನ್ ಅಲ್ಲಿ 273, 10ರಿಂದ 3 ಕಳೆದ್ರೆ 7, ಇಲ್ಲಿ ಇವಾಗ 8 ಇದೆ, 8ರಿಂದ 7 ಕಳೆದ್ರೆ ಎಷ್ಟು ಮಕ್ಕಳೇ? 1, 17 ಡಿಗ್ರಿ ಸೆಲ್ಸಿಯಸ್ ಅಂತಾನೆ ತಗೊಳ್ಬೋದು. ಸೊ ಈ ಒಂದು ಟೆಂಪ್ರೇಚರ್ನಲ್ಲಿ ವೆಸ್ಟರ್ನ್ ಕಂಟ್ರೀಸ್ನೆಲ್ಲ ತುಂಬ ಬೇಗ ಕೋಲ್ಡ್ ಆಗಿ ಈ ಒಂದು 17 ಡಿಗ್ರಿ ಸೆಲ್ಸಿಯಸ್ಗೆ ಅದು ಮೆಲ್ಟ್ ಆಗಿಬಿಡುತ್ತೆ. ಕೋಲ್ಡ್ ಕಂಟ್ರೀಸ್ನಲ್ಲಿ ಟೆಂಪ್ರೇಚರ್ ಇಸ್ ಲೆಸ್ಸರ್ ದ್ಯಾನ್ 17 ಡಿಗ್ರಿ ಸಮ್ಟೈಮ್ಸ್ ಅಲ್ಲ, ಮೋಸ್ಟ್ ಆಫ್ ದ ಟೈಮ್. ಸೊ ಅಲ್ಲೆಲ್ಲ ಈ ಒಂದು ನಮ್ಮ ಎಥನೋಯಿಕ್ ಆಸಿಡ್ will look like a icy mass, like a glacier. So it looks like ice cubes, icy mass, like a glacier ಅಂತ ಹೇಳ್ತೀವಲ್ಲ, ಗ್ಲೇಷಿಯರ್ ಐಸಿ ಮಾಸ್ ತರ ಕಾಣುತ್ತೆ. ಹಾಗಾಗಿ ಇದಕ್ಕೆ ಗ್ಲೇಷಿಯಲ್ ಆಸಿಟಿಕ್ ಆಸಿಡ್ ಅಂತ ಕೂಡ ಕರಿತೀವಿ. ಗ್ಲೇಷಿಯಲ್ ಆಸಿಟಿಕ್ ಆಸಿಡ್ ಇದು ಯಾವಾಗ ಆಗುತ್ತೆ? ವೆನ್ ಆಸಿಟಿಕ್ ಆಸಿಡ್ ಇಸ್ ವೆರಿ ಪ್ಯೂರ್. ಸೊ ಪ್ಯೂರ್ ಆಸಿಟಿಕ್ ಆಸಿಡ್ ಮಾತ್ರ. ಪ್ಯೂರ್ ಆಸಿಟಿಕ್ ಆಸಿಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ glacial acetic acid because it looks like ice cubes when the temperature goes below 290. It melts at this temperature itself. Aita. Chemical properties of acetic acid, very simple. Acetic acid CH3 C double bond O OH ಹೀಗೂ ಬರಿಬೋದು. ಜನರಲ್ ಆಗಿ ಇದನ್ನ R C double bond O OH ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಹಿಯರ್ R ಇಸ್ ಹೈಡ್ರೋಕಾರ್ಬನ್, ಆಯ್ತಾ. ಈ COH ಏನು? ಕಾರ್ಬಾಕ್ಸಿಲಿಕ್ ಆಸಿಡ್, ಫಂಕ್ಷನಲ್ ಗ್ರೂಪ್, ಅದು ಫಂಕ್ಷನಲ್ ಗ್ರೂಪ್. ಹೈಯೆಸ್ಟ್ ಪ್ರಯಾರಿಟಿ ಇದಕ್ಕೆ ಸಿಗುತ್ತೆ ಯಾವಾಗಲೂ ಕೂಡ. ಮತ್ತೆ ಇದನ್ನ ನಾವು ನೇಮಿಂಗ್ ಮಾಡ್ಬೇಕಾದ್ರೆ ವಿ ಅಡ್ರೆಸ್ ಇಟ್ ಆಸ್ ಓಯಿಕ್ ಆಸಿಡ್ ಅಂತ ಹೇಳಿ ಅಡ್ರೆಸ್ ಮಾಡ್ತೀವಿ. ಓಕೆ. ಸೊ ಆಸಿಟಿಕ್ ಆಸಿಡ್ ಅಥವಾ ಇಲ್ಲಿ ಆಸಿಟಿಕ್ ಆಸಿಡ್ ಇಸ್ ಅನ್ ಎಕ್ಸಾಂಪಲ್, ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಫಸ್ಟ್ ಸಿಂಪ್ಲೆಸ್ಟ್ ಆಸಿಟಿಕ್ ಆಸಿಡ್. ಇದಕ್ಕಿನ್ನ ಕೂಡ ಸಿಂಪ್ಲೆಸ್ಟ್ ಇದೆಯಾ? ಎಸ್. ಹೆಚ್ ಅನ್ನ ಬರೆದ್ರೆ in the place of R if I write H,
then it becomes formic acid, right? This is nothing but formic acid, acid which is present in ant. Formic acid, the simplest one. ಈಗ chemical properties ಅಂತ ಹೇಳಿ ಬಂದಾಗ, when acetic acid is treated with CH3COOH, is treated with sodium metal. When acid is treated with metal, it releases what? You have your acid, alva? You have your metal. You get what? Salt and hydrogen. What salt you get? Sodium salt of an acid. So in the place of H, I should write sodium. And H will release as H2 gas. Correct? So you get here 2 and you get here 2 and this also will be 2. How do you name this compound? This is ethanoic acid. So ethanoic acid. And what about this? Sodium ethoxide. Sodium ethoxide. That's it. This is one reaction. Now, when acid reacts with carbonate, CH3, C double bond O, OH. If it's reacting with carbonate, sodium carbonate, okay, what you will get? Enidu? Ethanoic acid. What is this? Sodium carbonate. It is a salt, alva? Basically, idenidu salt idu. But carbonate salt, alva? Acid carbonate salt to react adaga. What do you get? You get CH3, C double bond O, O in the place of H. Place of H, Na goes. So 2 times, alva? So 2 times ಹಾಕ್ತೀನಿ ನಾನಿಲ್ಲಿ. So ಇಲ್ಲಿ salt ಸಿಗುತ್ತೆ ನಿಮಗೆ. Sodium ethoxide is the salt plus carbon dioxide gas plus water release ಆಗುತ್ತೆ. So ಇದು ನಿಮ್ಮ reaction. The same reaction you can write. Same to same reaction when you write NaHCO3. ಆಯ್ತಾ? ಇಲ್ಲಿ ಕೂಡ 2 times ಅಂತ ಹೇಳಿ ಬರಿಬಹುದು. Next, test for ethanoic acid, but esterification reaction ಕೂಡ ಇದ್ರದ್ದು ಪಾಠ ಆಗಿರುತ್ತೆ. So apart from this, we also have to learn esterification, which I have taught you already in alcohol. So know that esterification reaction is another reaction of an acid also. ಅಲ್ಲಿ ಏನು ಬರ್ತಿದ್ರೆ ಅದೇ ರಿಯಾಕ್ಷನ್ ಇಲ್ಲೂ ಕೂಡ ನೀವು ಏನು ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಟೆಸ್ಟ್ ಫಾರ್ ethanoic acid ಬಂದಾಗ you can perform 2 tests. You can test an acid with Na2CO3 or NaHCO3. Carbonate or bicarbonate salt. ಎರಡರಿಂದನೂ ಕೂಡ ನೀವು ಇದನ್ನ ಪರ್ಫಾರ್ಮ್ ಮಾಡ್ಬೋದು. ಆಸಿಡ್ ವಿತ್ ಕಾರ್ಬೋನೇಟ್ ಸಾಲ್ಟ್ ಏನು ಸಿಗುತ್ತೆ? ಸಾಲ್ಟ್ ಸಿಗುತ್ತೆ ಅಲ್ವಾ? CH3, C double bond O, O, H place ನಲ್ಲಿ Na ಬರಿತೀರಾ. CO3 ಇಂದ CO2 ಗ್ಯಾಸ್, H ಏನಾಯ್ತು? H2 ಆಗಿ ರಿಲೀಸ್ ಆಯ್ತು. ಸೊ 2 ಸೋಡಿಯಂ, ಇಲ್ಲೇನಾಯ್ತು? 2 sodium, 2 sodium. That's it. The equation is balanced. Rest of the equation. So ಇಲ್ಲಿ ನೋಡೋಣ ಯಾವ ತರ ರಿಯಾಕ್ಷನ್ ಚೇಂಜ್ ಆಯ್ತು ಅಂತ ಹೇಳಿ. CH3, C double bond O, OH. ಇದು ಯಾವಾಗ ಬೇಕಿಂಗ್ ಸೋಡಾ ಜೊತೆ ರಿಯಾಕ್ಟ್ ಆಗುತ್ತೋ ಆವಾಗ ಏನು ಸಿಗ್ಬೇಕು ನಮಗೆ? CH3, C double bond O, ONA. ಅಂದರೆ ಹೆಚ್ಚಿದ ಜಾಗದಲ್ಲಿ N, ಇಲ್ಲೂ ಕೂಡ ಹೆಚ್ಚಿದ ಜಾಗದಲ್ಲಿ NO ಕುತ್ಕೊಳ್ಳುತ್ತೆ. ಸೊ ದಿಸ್ ವಿಲ್ ಬಿ ಅ ಸಾಲ್ಟ್. ಇದೇನಿದು? ಸಾಲ್ಟ್. ಇದೇನಿದು? ಸಾಲ್ಟ್. NaHCO3 ನಲ್ಲೂ ಕೂಡ CO2 ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ CO2 ಪ್ಲಸ್ H ಏನಾಯ್ತು? ಇಲ್ಲಿದು H ಹೊರಗಡೆ ಹೋಗುವಂಥದ್ದು H2O ಆಯಿತು. ಜಸ್ಟ್ ದಟ್ ಯು ಆರ್ ನಾಟ್ ರೈಟಿಂಗ್ ಇಯರ್ 2 and 2 ಇಲ್ಲಿ ಏನು ಬರ್ದಿದ್ರೆ ಅದನ್ನ ಈಚೆಗೆ ಬರೆಯಲ್ಲ ಅಷ್ಟೇ. ಸೊ ದೀಸ್ 2 ವಿಲ್ ಆಕ್ಟ್ ಆಸ್ ದ ಟೆಸ್ಟ್ ಫಾರ್ ಆಸಿಡ್. ನೆನ್ಪಿಟ್ಕೊಳ್ಳಿ, ಆಲ್ಕೋಹಾಲ್ ನಮ್ಮ ಕಾರ್ಬೋನೇಟ್ ಜೊತೆ ಶೋಸ್ ನೋ ರಿಯಾಕ್ಷನ್, ಬಟ್ ಆಸಿಡ್ ಶೋಸ್ ರಿಯಾಕ್ಷನ್ಸ್. ಅವ್ರು ಕೇಳ್ತಾರೆ ಆಲ್ಕೋಹಾಲಿಗೂ ಆಸಿಡಿಗೂ ಏನು ಡಿಫ್ರೆನ್ಸ್ ಅಂತ ಹೇಳಿ. ಓಕೆ,
So if I write here ethanoic acid, and if I write here ethanol, okay, if I take litmus nali ethanol shows no change, but this shows red color change. With respect to an acid, one can observe red color change, correct? With Na2CO3 or NaHCO3, ಎರಡನ್ನು ತಗೊಳ್ಳಿ, no reaction. One cannot identify any reaction here. People can see effervescence of carbon dioxide gas. Effervescence of carbon dioxide gas is released ಅಥವಾ seen. ಯಾವುದ್ರ ಜೊತೆಗೆ ರಿಯಾಕ್ಟ್ ಆದಾಗ? with Na2CO3 or NaHCO3. When acid is reacting, one can observe effervescence, bubbles of carbon dioxide gas. So these two are the tests to differentiate ethanol and ethanoic acid. Clear? Uses ಏನು? Acid is used as a solvent in industry or laboratory to preserve pickles, to preserve some sausages, preservation purpose. Synthetic vinegar ಆಗಿ ಯೂಸ್ ಮಾಡ್ತಾರೆ. 5 to 8% of acetic acid in water is called as vinegar. ವಿನೇಗರ್ ಅಂತ ಹೇಳಿದ್ರೆ ಏನು? ಯಾಕೆ ಇದನ್ನ ಗ್ಲೇಷಿಯಲ್ ಆಸಿಟಿಕ್ ಆಸಿಡ್ ಅಂತ ಹೇಳಿ ಕರಿಬೇಕು? ಇಂಥ ಕ್ವೆಶನ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ವಾಟ್ ಡಿಡ್ ವಿ ಲರ್ನ್? ದ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಅಲ್ವಾ? ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿ ಬಂದಾಗ what is important? Why acid is called as glacial acetic acid? Because acid will melt at 290 Kelvin or 17 degrees Celsius and it just looks like ice cubes athwa icy mass. That's why it is called as glacial acetic acid. That question is very, very important. And also they might ask you, how do you differentiate between acid and alcohol? Through litmus paper or sodium carbonate or sodium bicarbonate test. So that's it. Today we are concluding the chapter here. One small concept is left, that is soap. Adana nan mundin class nalli helkodtini. Until then, bye.